ಕಳೆದ ಸಾರಿ ನಾವು ಹಬಕ್ಕೂಕನ ಮೊದಲೇ ಅಧ್ಯಾಯವನ್ನ ಅಭ್ಯಾಸ ಮಾಡಿದ್ದೀವಿ. ವಿವರವಾಗಿ ಅನೇಕ ಸಂಗತಿಗಳನ್ನ ನಾವು ಅಲ್ಲಿ ಗಮನಿಸಿದ್ದೇವೆ. ಹಬಕ್ಕೂಕ್ ಅಂದ್ರೆ ಅವನ ಹೆಸರಿನ ಅರ್ಥ ಏನು, ಅವನು ಏನಾಗಿದ್ದ ಮತ್ತು ಅವನ ಸಮಯದಲ್ಲಿ ಏನೇನಾಯ್ತು, ಅವನು ಯಾವ ರೀತಿಯಾಗಿ ದೇವರಿಗೆ ಪ್ರಶ್ನೆ ಹಾಕ್ತಾನೆ ಮತ್ತು ದೇವರು ಯಾವ ರೀತಿಯಾಗಿ ಆತನಿಗೆ ಉತ್ತರ ಕೊಡ್ತಾನೆ ಎಂಬಂತಹ ವಿಷಯಗಳನ್ನ ನಾವು ಮೊದಲೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಇವತ್ತು ನಾವು ಎರಡನೇ ಅಧ್ಯಾಯಕ್ಕೆ ಬರೋದಕ್ಕಿಂತ ಮುಂಚೆ ಅವನ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದಂತ ಅನಿಸ್ತದೆ. ಯಹೂದ್ಯ ಪ್ರವಾದಿಗಳಲ್ಲಿ ಹಬಕ್ಕೂಕನಿಗೆ ಬಹಳ ಉನ್ನತ ಸ್ಥಾನ ಇದೆ. ನಾನು ಇವತ್ತು ಓದ್ತಾ ಇದ್ದೆ, ಅದರಲ್ಲಿ ಅವನಿಗೆ ಹಿ ಹ್ಯಾಸ್ ಗಾಟ್ ಹೈ ರಿಗಾರ್ಡ್ ಫಾರ್ ದ ಪ್ರಾಫಿಟ್ಸ್ ಆಫ್ ಜೂಡಾ ಅಂತ ಹೇಳಿ ಅವನ ಬಗ್ಗೆ ಹೇಳಾಗಿದೆ. ಯಾಕಂದ್ರೆ ಅವನ ನೇಚರ್ ಹಾಗಿತ್ತು. ಹಿ ವಾಸ್ ಅ ಮ್ಯಾನ್ ವಿತ್ ಕನ್ಸರ್ನ್. ದೇವರು ಅವನನ್ನು ಆರಿಸಿಕೊಂಡದ್ದು ಒಂದು ಉದ್ದೇಶಕ್ಕಾಗಿ. ಆ ಉದ್ದೇಶ ಏನಂತಂದ್ರೆ ತನ್ನ ಜನರಿಗೋಸ್ಕರವಾಗಿ ಕಳಕಳಿ ಇತ್ತು, ಅವನಲ್ಲಿ ಕನಿಕರ ಇತ್ತು, ಅವ್ರ ಬಗ್ಗೆ ಬಹಳಷ್ಟು ಯೋಚಿಸ್ತಾ ಇದ್ದ. ಅದೇ ರೀತಿಯಾಗಿ ದೇವರ ಬಗ್ಗೆ ಬಹಳಷ್ಟು ಗೌರವ ಇತ್ತು ಅವನಿಗೆ. ಹಿ ಹ್ಯಾಡ್ ಹೈ ರಿಗಾರ್ಡ್ ಫಾರ್ ಗಾಡ್. ಆದ ಕಾರಣ ದೇವರೊಂದಿಗೆ ಆತ ನೇರವಾಗಿ ಮಾತಾಡುವಂತಹ ಒಬ್ಬ ಪ್ರವಾದಿ ಅಂತ ಹೇಳಿ ನಾವು ಅವನ ಬಗ್ಗೆ ಓದ್ತೇವೆ. 2 ಪ್ರಶ್ನೆ ಕೇಳ್ತಾನೆ, ದೇವರು ಅವನಿಗೆ 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. 3ನೇ ಅಧ್ಯಾಯಕ್ಕೆ ನಾವು ನೆಕ್ಸ್ಟ್ ಟೈಮ್ ನೋಡುವಾಗ ಯಾವ ರೀತಿಯಾಗಿ ಅಂತ್ಯ ಆಗ್ತದೆ, ದೇವರು ತನ್ನನ್ನು ಯಾವ ರೀತಿಯಾಗಿ ಪ್ರಕಟಿಸ್ಕೊಳ್ತಾನೆ ಮತ್ತು ಅದಕ್ಕೆ ಹಬಕ್ಕೂಕನ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಎಂಬ ವಿಷಯವನ್ನ ನಾವು 3ನೇ ಅಧ್ಯಾಯಕ್ಕೆ ಬಂದಾಗ ನೋಡ್ಲಿಕ್ಕಿದ್ದೇವೆ. ಹೀಗೆ 3 ಅಧ್ಯಾಯಗಳ ಈ ಚಿಕ್ಕ ಕಿರು ಹೊತ್ತಿಗೆ ಅಂತ ಹೇಳ್ರಿ, ಈ ಕಿರು ಪುಸ್ತಕ ಏನಾಗಿದೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಭಾಷೆಯು ಬಹಳ ಸುಂದರ ಆಗಿದೆ. ನೀವು ಅದನ್ನು ಓದಿರಬಹುದು, ಓದ್ರಿ, ಯು ವಿಲ್ ಎಂಜಾಯ್ ಇಟ್. ಯಾವ ರೀತಿಯಾಗಿ ಅಲ್ಲಿ ವಿಷಯಗಳು ವಿವರಿಸಲ್ಪಟ್ಟಿವೆ ಎಂಬುದಾಗಿ ಅದು ನಮಗ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿರ್ತಕ್ಕಂಥ ಪದ್ಯ ಭಾಗ, ಇಟ್ ಹ್ಯಾಸ್ ಗಾಟ್ ಅ ಪೋಯಿಟ್ರಿ ಆಲ್ಸೋ, ಅದು ಸಹ ಬಹಳ ಸುಂದರವಾಗಿದೆ ಅಂದಾಗಿ ನಮಗ ಅದನ್ನು ಓದುವಾಗ ತಿಳಿಯುತ್ತದೆ. 1ನೇ ಅಧ್ಯಾಯದಲ್ಲಿ ಹಬಕ್ಕೂಕನು ದೇವರಿಗೆ ಕೇಳಿದಂತಹ ಮೊದಲೇ ಪ್ರಶ್ನೆ ಏನಂತಂದ್ರೆ, ದೇವರೇ, ಇನ್ನೂ ಎಷ್ಟು ಕಾಲ ಕೇಳದೆ ಇರುವಿ ಎಂಬ ಪ್ರಶ್ನೆ. ದೇವರೇ, ಇನ್ನೂ ಎಷ್ಟು ಕಾಲ ನೀನು ಕೇಳದೆ ಇರುವಿ ಎಂಬುದಾಗಿ 1ನೇ ಅಧ್ಯಾಯದಲ್ಲಿ ಹಬಕ್ಕೂಕನು ಪ್ರಶ್ನೆ ಮಾಡ್ತಾನೆ ದೇವರಿಗೆ. ಅದಕ್ಕೆ ಇನ್ನೊಂದು ಪೂರಕವಾದಂತಹ ವಿಷಯ ಸಹ ಇದೆ. ಕಾರಣ ಏನು? ವೈ ಯು ಆರ್ ಡಿಲೇಯಿಂಗ್, ಗಿವ್ ಅಸ್ ದ ರೀಸನ್ ಎಂಬುದಾಗಿ. ಅಂದ್ರೆ ದೇವರೊಂದಿಗೆ ಅಷ್ಟು ಆತನು ಬಹಳ ಕ್ಲೋಸ್ ಆಗಿದ್ದ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ದೇವರಿಗೆ ಹೀಗೆ ಪ್ರಶ್ನೆ ಕೇಳೋದು ಬಹಳ ಕಠಿಣವಾದಂತಹ ವಿಷಯ. ಆದ್ರೆ ಹಬಕ್ಕೂಕನಂತಹ ವ್ಯಕ್ತಿ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಹಿ ವಾಸ್ ಏಬಲ್ ಟು ಆಸ್ಕ್ ಟು ಗಾಡ್ ವೈ, ಯಾಕೆ ಕಾರಣ ಹೇಳು ಸ್ವಾಮಿ ದೇವರೇ ಅಂತ ಹೇಳಿ. ಅಂದ್ರೆ ಇಟ್ಸ್ ನಾಟ್ adamantly he is asking, but humbly he is seeking God's explanation. ಇದು ಬಹಳ ಮುಖ್ಯವಾದಂತಹ ವಿಷಯ. ಕೆಲವರು ಏನ್ ಮಾಡ್ತಾರೆ, ನನಗೆ ಬಹಳ ಗೊತ್ತದೆ ಎನ್ನುವಂತ ಒಂದು ವಿಚಾರದಿಂದ ಬೇರೆಯವರಿಗೆ ಪ್ರಶ್ನೆ ಹಾಕುವುದನ್ನ ನಾವು ನೋಡ್ತಿರ್ತೇವೆ. ನಮಗೆ ಗೊತ್ತದೆ, ಅದು ಬೇರೆಯವ್ರಿಗೆ ಗೊತ್ತಿಲ್ಲ ಎನ್ನುವಂತ ರೀತಿಯಲ್ಲಿ ಅವ್ರು ಮಾತಾಡ್ತಿರ್ತಾರೆ. ಹಿಯರ್ ಇಟ್ ಇಸ್ ನಾಟ್ ಲೈಕ್ ದಟ್. ಹಬಕ್ಕೂಕ್ is humbling himself before God and is asking, ನನ್ನ ದೇವರೇ, ನನ್ನ ಜನರ ಬಗ್ಗೆ ಈ ರೀತಿ ಆಗಿರುವಾಗ ನೀನು ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ, ಕಾರಣ ಕೊಡು, ಲೇಟ್ ಯಾಕೆ ಮಾಡ್ತಾ ಇದ್ದಿ ಎಂಬುದಾಗಿ ಕೇಳುವಂಥದ್ದು ಅವನ ಒಂದು ದೀನತೆಯನ್ನ ಅಲ್ಲಿ ಪ್ರದರ್ಶಿಸ್ತದೆ ಮತ್ತು ದೇವರೊಂದಿಗೆ ಇರತಕ್ಕಂಥ ಒಂದು ಸಂಬಂಧವನ್ನ ಅದು ನಮಗೆ ತೋರಿಸ್ಕೊಡ್ತಾರೆ. ಮುಂದೆ ನಮಗ ದೇವರು ಕೊಟ್ಟಂತಹ ಉತ್ತರ ಏನಂತ ಹೇಳಿ ನಾವು ಅದನ್ನ ನೋಡಿದ್ದೇವೆ ಕಳೆದ ಸಾರಿ. ಕಸ್ದಿಯರ ವಿಷಯವಾಗಿ, ಕಸ್ದಿಯರು ಚಾಲ್ಡಿಯನ್ಸ್ ಅಂತ ಹೇಳ್ತಾರೆ. ಚಾಲ್ಡಿಯನ್ಸ್ ಅಂತ ಹೇಳಿ ನಾವು ಅದ್ರ ಬಗ್ಗೆ ಬಹಳಷ್ಟು ಕಂಡುಕೊಂಡಿದ್ದೇವೆ. ರೈಟ್ ಫ್ರಮ್ ದ ಡೇಸ್ ಆಫ್ ಅಬ್ರಹಾಮ್ he was we find them ಅಂತ ಹೇಳಿ ನಮಗ 17ನೇ ಅಧ್ಯಾಯದಿಂದ ಮುಂದೆ ಆದಿಕಾಂಡದಿಂದ ಅವರ ವಿಷಯವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಊರ್ ಎಂಬಂತಹ ದೇಶ ಕಸ್ದಿಯರ ಊರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ ಅಬ್ರಹಾಮನ ಕಾಲದಿಂದ ಇದ್ದಂತಹ ಈ ಒಂದು ಜನಾಂಗ ಕಸ್ದಿಯರ ಜನಾಂಗ. ದೇವರು ಹೇಳ್ತಾನೆ, ಕಸ್ದಿಯರು ಮತ್ತು ಏನಾಗಿದ್ದಾರೆ ಅಂತಂದ್ರೆ ಬಹಳ ಕ್ರೂರ, ಬಹಳ ಭಯಂಕರರಾಗಿದ್ದಾರೆ. ಅವರನ್ನ ನಾನು ಎಬ್ಬಿಸ್ತೇನೆ. ಯಾರ ಸಲುವಾಗಿ, ಯಾರ ವಿರುದ್ಧವಾಗಿ ಎಬ್ಬಿಸ್ತೇನೆ? ನನ್ನ ಸ್ವಂತ ಜನರ ವಿರುದ್ಧವಾಗಿ ಎಬ್ಬಿಸ್ತೇನೆ. ನೀನು ಹೇಳ್ತಾ ಇದೆಯಲ್ಲ,
ಯಾಕೆ ಈ ಜನರು, ನನ್ನ ಜನರು ಈ ರೀತಿಯಾಗಿ ಹದ್ ಹದ್ದು ಮೀರಿದ್ದಾರೆ? ಹೌ ದೇ ಹ್ಯಾವ್ ಫಾರ್ಗಾಟನ್ ಯುವರ್ ವರ್ಡ್. ನಿನ್ನ ವಾಕ್ಯಗಳನ್ನು ಮರೆತು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾರೆ, ಎಷ್ಟು ಹಿಂಸೆ ಮಾಡ್ತಾ ಇದ್ದಾರೆ, ಎಷ್ಟು ಅನ್ಯಾಯ ನಡೀತಾ ಇದೆ ಎಂಬುದಾಗಿ ಹಬಕ್ಕೂಕನು ಕೇಳಿದಂತ ಪ್ರಶ್ನೆಗೆ ದೇವರು ಹೇಳ್ತಾನೆ, ನಾನು ಎಬ್ಬಿಸ್ತೇನೆ ಕಸ್ದೀಯರನ್ನ. ಅವರ ಮೂಲಕವಾಗಿ ನಾನೇನ್ ಮಾಡ್ತೇನೆ ಅಂದ್ರೆ ಯಹೂದ್ಯರನ್ನ ಶಿಕ್ಷಿಸ್ತೇನೆ ಎಂಬುದಾಗಿ ದೇವರು ಹಬಕ್ಕೂಕನಿಗೆ ಹೇಳಿದಂತ ವಿಚಾರ ನಮಗ ಮೊದಲೇ ಅಧ್ಯಾಯದಲ್ಲಿ ತಿಳಿದು ಬರ್ತಾರೆ. ಮುಂದೆ ಏನಾಗ್ತದೆ ಅಂತಂದ್ರೆ, ಈ ಮಾತನ್ನು ಕೇಳಿದ ಕೂಡಲೇ ಹಬಕ್ಕೂಕನಿಗೆ ಬಹಳ ಕಸಿವಿಸಿ ಆಯ್ತು. ಹಿ ಬಿಕೇಮ್ ಅಪ್ಸೆಟ್. ಯಾಕೆ ಅಪ್ಸೆಟ್ ಆಗ್ತಾ ಅಂತಂದ್ರೆ, ಕಸ್ತಿಯರು ಒಳ್ಳೆಯವರಾಗಿರ್ಲಿಲ್ಲ. ದೇ ವೇರ್ ಮೋರ್ ವಿಕೆಟ್. ಕಂಪೇರ್ ಮಾಡಿದ್ರೆ ಕಸ್ತಿಯರು ಬಹಳ ಕ್ರೂರರಾಗಿದ್ರು, ಬಹಳ ದುಷ್ಟರಾಗಿದ್ರು. ಅವರ ವಿಷಯವಾಗಿ ನಾವು ಮುಂದೆ ನೋಡ್ತೀವಿ. 5 ವಿಚಾರಗಳನ್ನ ದೇವರು ಹೇಳ್ತಾನೆ. 5 ಅಯ್ಯೋ ಎಂಬಂತ ವಿಷಯಗಳನ್ನ ಅವ್ರ ಬಗ್ಗೆ ನಮಗ 2ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಇಂಥ ವ್ಯಕ್ತಿಗಳನ್ನ ಉಪಯೋಗಿಸಿ ನನ್ನ ಜನರನ್ನ, ಅಂದ್ರೆ ನಿನ್ನ ಜನರನ್ನ, ನನ್ನ ಜನರಂದ್ರೆ ನಿನ್ ಜನರು, ಅವರನ್ನ ನೀನು ಶಿಕ್ಷಿಸ್ತೀಯ ದೇವ್ರೆ ಎಂಬಂತ ಒಂದು ಸೆಕೆಂಡ್ ಅಬ್ಜೆಕ್ಷನ್ ರೇಸ್ ಮಾಡ್ತಾನೆ. ನೋಡ್ರಿ ಎಷ್ಟು ಕ್ಲೋಸ್ನೆಸ್ ಇದೆ ಅಂತ ಹೇಳಿ ನಮ್ಗ ಇಲ್ಲಿ ಕಂಡು ಬರ್ತದೆ. ದೇವರೊಂದಿಗೆ ಎಷ್ಟು ನಿಕಟವಾದಂತಹ ಒಂದು ಸಂಬಂಧವನ್ನ ಹಬಕ್ಕೂಕ ಹೊಂದಿದ್ದ ಎಂಬುದಾಗಿ ಈ ಮಾತುಗಳನ್ನ ನಾವು ಅಭ್ಯಾಸ ಮಾಡುವಾಗ ತಿಳ್ಕೊಳ್ತೇವೆ. ಇವ್ರೇನಾಗಿದ್ದಾರೆ ಅಂತಂದ್ರೆ ದುಷ್ಟರು. ಇವರು ನಮ್ಮ ಜನರು ಸ್ವಲ್ಪ ದುಷ್ಟರಾದ್ರೆ ಇವರು ಬಹಳ ದುಷ್ಟರಾಗಿದ್ದಾರೆ ಎಂಬುದಾಗಿ ಹೇಳುವಂತ ವಿಚಾರ ಇಲ್ಲಿ ನಮಗ ತಿಳಿದು ಬರ್ತದೆ. ಆದ್ರೆ ಅಲ್ಲಿ ದೇವರು ಮಾಡುವಂತದ್ದು ಎಷ್ಟು ವಿಶೇಷವಾಗಿತ್ತು, ಅಥವಾ ಅದರಲ್ಲಿ ಅದಕ್ಕೆ ಎಷ್ಟು ಒಂದು ಅರ್ಥ ಇದೆ, ಅದರಲ್ಲಿ ಎಷ್ಟು ಒಂದು ತರ್ಕ ಇದೆ ಎಂಬುದನ್ನ ನಾವು ತಿಳ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಗ ತನ್ನ ಜನರಾದಂಥ ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ದೇವರು ಏನ್ ಕೊಟ್ಟಿದ್ದ ಅಂತಂದ್ರೆ ಬೆಳಕು ಕೊಟ್ಟಿದ್ದ. ಹಿ ಹ್ಯಾಡ್ ಗಿವನ್ ದ ಲೈಟ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಬೆಳಕು ಅವರಲ್ಲಿ ಇತ್ತು. ಆದ್ರೂ ಕೂಡ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಕತ್ತಲೆ ವಿಷಯಗಳನ್ನ ಪ್ರೀತಿಸ್ತಾ ಇದ್ರು. ಈ ಒಂದು ವಿಚಾರ ದೇವ್ರ ಮುಂದೆ ಇರುವುದು ನಮ್ಗೆ ಕಂಡು ಬರ್ತದೆ. ಇನ್ನೇ ಫಾರ್ ಎಕ್ಸಾಂಪಲ್, ಈಗ ನಮಗೆ ನಮ್ಮ ವಿಷಯವಾಗಿ ನೀವು ತಿಳ್ಕೊಡ್ರಿ. ಈ ಲೋಕದಲ್ಲಿ ನಾವು ಯಾರ್ಯಾರು ನಾವು ರಕ್ಷಣೆ ಹೊಂದಿದ್ದೇವೆ, ನಮಗೆ ದೇವರು ಬೆಳಕನ್ನು ಕೊಟ್ಟಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವಂತ ನಾವು, ರಕ್ಷಣೆ ಹೊಂದಿ ಆತನನ್ನ ಹಿಂಬಾಲಿಸುವಂತ ನಾವೇನಾಗಿದ್ದೇವೆ ಅಂತಂದ್ರೆ ಬೆಳಕನ್ನು ಹೊಂದಿದ್ದೇವೆ. ಈ ಲೋಕದ ಜನರ ಬಗ್ಗೆ ನೀವು ನೋಡುವಾಗ ಅವ್ರಿಗೆ ಬೆಳಕಿಲ್ಲ. ದೇ ಬಿಹೇವ್ ಆಸ್ ದೇ ವಾಂಟ್. ತಮಗೆ ಹೆಂಗ್ ಬೇಕು ಹಂಗ ಬಿಹೇವ್ ಮಾಡ್ತಾರೆ, ಅಂದ್ರೆ ನಡೀತಾರೆ, ನಡ್ಕೊಳ್ತಾರೆ, ಜೀವಿಸ್ತಾರೆ, ಮಾತಾಡ್ತಾರೆ, ಯೋಚಿಸ್ತಾರೆ. ಈ ಎಲ್ಲಾ ವಿಷಯಗಳನ್ನ ನಾವು ಜಸ್ಟ್ ಒಂದು ಕಂಪೇರ್ ಮಾಡಿ ನೋಡಬಹುದು. ನಮಗಿರ್ತಕ್ಕಂಥ ಬೆಳಕು ನಮಗೆ ಏನ್ ಮಾಡ್ಬಿಟ್ಟೆ ಅಂದ್ರೆ ಹೆಚ್ಚಾದಂತಹ ಜವಾಬ್ದಾರಿ ಅಂತಂದಿದೆ. ದಟ್ ಲೈಟ್ ಹ್ಯಾಸ್ ಬ್ರಾಟ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಅರ್ಥ ಮಾಡ್ಕೊಳ್ಬೇಕು. ನಾವು ಸುಮ್ಮನೆ ರಕ್ಷಣೆ ಹೊಂದಿದೀವಿ, ದೇವರ ವಾಕ್ಯ ಪಡ್ಕೊಂಡಿವಿ, ಬೆಳಕನ್ನು ಹೊಂದಿದೀವಿ, ಅಷ್ಟಕ್ಕೆ ಮುಗಿಲಿಲ್ಲ. ವಿ ಆರ್ ಚೋಸನ್ ಜನರೇಷನ್. ನಾವು ಆರಿಸಲ್ಪಟ್ಟಂತಹ ಜನಾಂಗವಾಗಿದ್ದೇವೆ, ಬೆಳಕನ್ನು ಹೊಂದಿದವರಾಗಿದ್ದೇವೆ, ಕತ್ತಲೆಯಿಂದ ಬೆಳಕಿಗೆ ಬಂದವರಾಗಿದ್ದೇವೆ. ನಮ್ಮ ಜೀವನ ಹೇಗಿರಬೇಕು ಎಂಬುದು ನಮ್ಗೆ ಇರತಕ್ಕಂತಹ ಒಂದು ದೊಡ್ಡ ಸವಾಲು. ಅನ್ಯ ಜನರ ಬಗ್ಗೆ ಬಿಟ್ಬಿಡ್ರಿ, ಯಾಕಂದ್ರೆ ಅವ್ರಿಗೆ ದೇ ಡೋಂಟ್ ಹ್ಯಾವ್ ದ ಲೈಟ್. ಯೇಸು ಸ್ವಾಮಿಯ ಬೆಳಕು ಅವರಲ್ಲಿ ಇಲ್ಲ. ಅದ ಕಾರಣ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಅವರು ಲೆಕ್ಕ ಕೊಡ್ತಾರೆ ಮತ್ತು ಎಲ್ಲಿ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ್ ಇಲ್ಲದಂತ, ಅಂದ್ರೆ ಕ್ರೈಸ್ಟ್ಲೆಸ್ ಹೆಲ್. ಯೇಸು ಸ್ವಾಮಿ ಇದ್ದಂತ ಸ್ಥಳ ಪರಲೋಕ ರಾಜ್ಯ, ಯೇಸು ಸ್ವಾಮಿ ಇಲ್ದಂತ ಸ್ಥಳ ಯಾವ, ನರಕ. ಅಲ್ಲಿ ಅವ್ರು ಹೋಗುವಂತಹ ಒಂದು ಸ್ಥಿತಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ನಾನು ಜಸ್ಟ್ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಅದ್ರ ಮೂಲಕವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ದೇವರು ಕಸ್ದೀಯರನ್ನ ಉಪಯೋಗಿಸಿ ತನ್ನ ಜನರಾದಂತಹ ಇಸ್ರಾಯೇಲರು ಅಥವಾ ಯಹೂದ್ಯರನ್ನ ಶಿಕ್ಷಿಸಿದ ಕಾರಣ ಏನಂತಂದ್ರೆ ಇದು. ದೇವ್ರು ಹೇಳ್ತಾನೆ, ನಾನು ಅವ್ರಿಗೆ ಬೆಳಕನ್ನು ಕೊಟ್ಟಿದ್ದೇನೆ, ನನ್ನ ವಾಕ್ಯ ಕೊಟ್ಟಿದ್ದೇನೆ, ನನ್ನ ಧರ್ಮಶಾಸ್ತ್ರ ಕೊಟ್ಟಿದ್ದೇನೆ. ಆದ್ರೆ ಅವರು ಅದನ್ನೆಲ್ಲ ಬದಿಗಿಟ್ಟು ಈ ರೀತಿ ಏನ್ ಮಾಡ್ತಾ ಇದ್ದಾರೆ ಅಂತ ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಆದ ಕಾರಣ ನಾನು ಅವರನ್ನ ಶಿಕ್ಷಿಸ್ತೇನೆ ಕಸ್ದಿಯರನ್ನ ಉಪಯೋಗಿಸಿ. ಕಸ್ದಿಯರಿಗೆ ಬೆಳಕಿಲ್ಲ, ಅವ್ರೇನೋ ಮಾಡ್ತಾರೆ, ಅವ್ರಿಗೇನಾಗ್ತದೆ ನಾನು ಮುಂದೆ ಹೇಳ್ತೇನೆ. ಆದ ಕಾರಣ
ನಾನು ಅವ್ರನ್ನ ಉಪಯೋಗಿಸ್ತೇನೆ ಎಂಬುದಾಗಿ ಆ ಹಬಕ್ಕೂಕನಿಗೆ ದೇವರು ಸ್ಪಷ್ಟವಾದಂತ ಆ ವಿಚಾರಗಳನ್ನ ತಿಳಿಸ್ತಾನೆ. ಆದ ಕಾರಣ ಆತ್ಮೀಯ ಬೆಳಕನ್ನ ನಾವು ಹೊಂದಿದ್ದೇವೆ. ಆದ ಕಾರಣ ವಿ ಆರ್ ಮೋರ್ ರೆಸ್ಪಾನ್ಸಿಬಲ್. ನಮ್ಮ ಜೀವನ ಅದು ಬೇರೆ ಜನರಿಗಿಂತ ಭಿನ್ನವಾಗಿರ್ಬೇಕು, ಬೇರೆನೇ ಆಗಿರ್ಬೇಕು. ಇಟ್ ಶುಡ್ ಬಿ ಡಿಫರೆಂಟ್ ಆಲ್ ಟುಗೆದರ್. ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ, ನಮ್ಮ ಜೀವನ ಹೇಗಿದೆ ಅಂತ ಹೇಳಿ. ನಾವು ಕೂಡ ಅವ್ರ ಹಾಗೆ ಜೀವಿಸ್ತಾ ಇದ್ದೇವೋ, ನಮ್ಮ ಜೀವನ ಸಹ ಅವ್ರ ಹಾಗೆ ಇದೆಯೋ, ಅಥವಾ ಅದು ಪ್ರತ್ಯೇಕಿಸಲ್ಪಟ್ಟಂತಹ ಜೀವನವಾಗಿದೆಯೋ. ವಿ ಆರ್ ಕಾಲ್ಡ್ ಸಪರೇಟೆಡ್. ಅಂದ್ರೆ ನೀವು ರಕ್ಷಣೆ ಹೊಂದದವರಿಂದ ನೀವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯದ ಅನೇಕ ವಚನಗಳು ನಮಗೆ ಸಿಗ್ತವೆ. ಆದ ಕಾರಣ ಆ ಸಪರೇಟೆಡ್ ಲೈಫ್, ಪ್ರತ್ಯೇಕಿಸಲ್ಪಟ್ಟಂತಹ ಜೀವನ ನಮ್ಮದಾಗಿರಲಿ ಎಂಬುದಾಗಿ ನಮಗ ಈ ಒಂದು ಪುಸ್ತಕದಿಂದ ಸಿಗುವಂತಹ ಒಂದು ದೊಡ್ಡ ಪಾಠ ಆಗಿದೆ. ಹೀಗೆ ದೇವರು ನಮಗೆ ಕೊಟ್ಟಂತಹ ಬೆಳಕಿನಲ್ಲಿ ನಾವು ಜೀವಿಸಿ ದೇವರನ್ನ ಮಹಿಮೆ ಪಡಿಸ್ತಾ ಮುಂದೆ ಹೋಗುವಂತೆ ನಾವು ಪ್ರಯತ್ನ ದೇವರ ಆತ್ಮನ ಸಹಾಯದಿಂದ ಮಾಡೋಣ. ಮುಂದೆ ಇಷ್ಟಕ್ಕೆ ಅದು ಮುಗಿಲಿಲ್ಲ. ದೇವರ ಭವ್ಯ ಯೋಜನೆಗಳು ಹೇಗಿರ್ತವೆ ಎಂಬ ವಿಷಯವನ್ನ ದೇವರು 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಇಷ್ಟು ತನಕ ನಾನು ಏನು ಹೇಳಿದೆ ಅಂತಂದ್ರೆ, ಮೊದಲೇ ಅಧ್ಯಾಯದಲ್ಲಿ ಆದಂತಹ ವಿಷಯಗಳು ಮತ್ತು ಅದರ ಹಿನ್ನೆಲೆ ಅಥವಾ ಅದರಲ್ಲಿ ಆದಂತಹ ಘಟನೆಗಳ ವಿಷಯವಾಗಿ ನಿಮಗೆ ವಿವರ ಕೊಟ್ಟಿದ್ದೇನೆ. ಈಗ ನಾವು ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಬೇಕಾಗಿದೆ. ಫರ್ದರ್ ವಾಟ್ ಹ್ಯಾಪನ್ಸ್, ದೇವರು ಮುಂದೆ ಏನ್ ಮಾಡ್ತಾನೆ, ತನ್ನ ಭವ್ಯವಾದಂತಹ ಯೋಜನೆಗಳನ್ನು ಯಾವ ರೀತಿಯಾಗಿ ಆತನು ನಡೆಸಿಕೊಡ್ತಾನೆ ಎಂಬಂತಹ ವಿಷಯವನ್ನ ನಾವು 2ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಆದ ಕಾರಣ ನಾವು ಲಕ್ಷ್ಯಪೂರ್ವಕವಾಗಿ ಈ ಒಂದು ಅಭ್ಯಾಸವನ್ನ ನಾವು ಕಂಡುಕೊಳ್ಳೋಣ, ತಿಳ್ಕೊಳ್ಳೋಣ ಮತ್ತು ಅದರಿಂದ ನಾವು ಹೆಚ್ಚಾದಂತಹ ಆತ್ಮೀಯ ಆಶೀರ್ವಾದವನ್ನ ಈ ಒಂದು ಚಿಕ್ಕ ಪುಸ್ತಕದ ಮೂಲಕವಾಗಿ ಹೊಂದಿಕೊಳ್ಳೋಣ. ಓಕೆ, ಈಗ ಇಂಥ ಒಂದು ವಿಷಯ ಅಂದ್ರೆ ಈ ಹಬಕ್ಕೂಕನಿಗೆ ಎದುರಾದಂತಹ ಈ ಒಂದು ಪ್ರಶ್ನೆಯನ್ನ ಮತ್ತೊಬ್ಬ ವ್ಯಕ್ತಿಯು ಸಹ ಸತ್ಯವೇದದಲ್ಲಿ ಇರತಕ್ಕಂತಹ ಮತ್ತೊಂದು ಪುಸ್ತಕದಲ್ಲಿ ಆತನು ಎದುರಿಸ್ತಾನೆ. ಅವನು ಯಾರಂತಂದ್ರೆ ಅಸಾಫ್. ಅಸಾಫ್ ಯಾರು ಅಂತಂದ್ರೆ ಅವನು ದಾವೀದನ ಆಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ಕವಿಯಾಗಿದ್ದ. ಹಿ ವಾಸ್ ಎ ಪೋಯೆಟ್ ಇನ್ ದ ಕೋರ್ಟ್ ಆಫ್ ಕಿಂಗ್ ಡೇವಿಡ್. ಅಸಾಫನು ಬರೆದಂತ ಪದ್ಯ ಅಥವಾ ಕೀರ್ತನೆ ಎಂಬುದಾಗಿ ನಾವು ಎಷ್ಟೋ ಸಲ ಓದ್ತೇವೆ. ಈ ಅಸಾಫ್ ಯಾರಂತಂದ್ರೆ ಹಿ ವಾಸ್ ಅ ಪೋಯೆಟ್ ಇನ್ ದ ಕೋರ್ಟ್, ಆಸ್ಥಾನದಲ್ಲಿ. ದಾವೀದನು ರಾಜನಾದ ಮೇಲೆ ಬಹಳಷ್ಟು ಜನರು ಇದ್ರು ಅವನಲ್ಲಿ. ಅಂದ್ರೆ ಅವನ ಆಸ್ಥಾನದಲ್ಲಿ ಕವಿಗಳಿದ್ರು ಮತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ವ್ಯಕ್ತಿಗಳು ಇದ್ರು ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತದ. ಈ ಅಸಾಫನು 73ನೇ ಕೀರ್ತನೆ, ಸಾಮ್ 73 ಅಲ್ಲಿ ನೀವು ಓದ್ರಿ, ಬಹಳ ಸುಂದರವಾದಂತಹ ವಿಚಾರಗಳು ಅಲ್ಲಿವೆ. ಅದ್ ಮುಖ್ಯವಾಗಿ ಏನಂತಂತಂದ್ರೆ, ಒಳ್ಳೆ ಜನರಿಗೆ ಕೆಟ್ಟದ್ದು ಯಾಕಾಗ್ತದೆ ಎಂಬಂತಹ ಒಂದು ವಿಚಾರ ಅಸಾಫನ ಮುಂದೆ ಬಂತು. ಒಂದು ಪ್ರಶ್ನೆ ಅವನಿಗೆ ಬಂತು, ಜಸ್ಟ್ ಲೈಕ್ ಹಬಕ್ಕೂಕನಿಗೆ ಹೇಗೆ ಬಂತು ಅಂತ ಹೇಳಿ. ಅಂದ್ರೆ ಇಂಥ ಕಸ್ದಿಯರಿಂದ ದೇವರು ಇಸ್ರಾಯೇಲರನ್ನ ಯಾಕೆ ಆತನು ಶಿಕ್ಷಿಸ್ತಾನೆ ಎಂಬ ಒಂದು ಪ್ರಶ್ನೆ ಹೇಗೆ ಬಂತು, ಆ ರೀತಿಯಾಗಿ ಈ ಅಸಾಫನಿಗೂ ಸಹ ಒಂದು ಪ್ರಶ್ನೆ ಬರ್ತದೆ. ಅದೇನಂತಂದ್ರೆ, ಕೆಟ್ಟ ಜನರಿಗೆ ಒಳ್ಳೆ ಜನರಿಗೆ ಕೆಟ್ಟದ್ದು ಯಾಕಾಗ್ತದೆ, ಒಳ್ಳೆ ಜನರಿಗೆ ಕೆಟ್ಟದ್ದು ಯಾಕಾಗ್ತದೆ ಎಂಬಂತಹ ಒಂದು ಪ್ರಶ್ನೆಗೆ ಅವನು ಉತ್ತರ ಯಾವಾಗ ಕಂಡುಕೊಳ್ತಾನಂತಂದ್ರೆ, 16 ಮತ್ತು 17 ವಚನಗಳನ್ನ ನೀವು ಓದುವಾಗ ಅಲ್ಲಿ ಆತನು ಅದನ್ನ ತಿಳಿಸ್ತಾನೆ. ಕೀರ್ತನೆಗ ಪುಸ್ತಕ 73ನೇ ಅಧ್ಯಾಯ ಅಲ್ಲಿರ್ತಕ್ಕಂತಹ 2 ವಚನಗಳಷ್ಟೇ ಓದೋಣ. ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ಅದಕ್ಕೆ ಉತ್ತರ ಸಹ ಹೇಳ್ತಾನೆ ಆತನು. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಅವನ್ ತನ್ನ ಲಾಜಿಕ್ ಹಚ್ಚಿ ಬಹಳಷ್ಟು ವಿಚಾರ ಮಾಡಕತ್ತ. ತನ್ನ ತರ್ಕಶಾಸ್ತ್ರದಿಂದ ಆತನು ಉತ್ತರ ಕಂಡುಕೊಳ್ಬೇಕು. ಒಳ್ಳೆ ಜನರಿಗೆ ಕೆಟ್ಟದ್ದು ಯಾಕಾಗ್ತದೆ ಎನ್ನುವಂತಹ ವಿಚಾರವನ್ನ ಅವನು ಮಾಡ್ತಾ ಹೋದಂತ ಹೇಳ್ತಾನೆ ನೋಡ್ರಿ. ಅವನು ಏನಂತ ಹೇಳಿ, ನಾನು ಗ್ರಹಿಸಿಕೊಳ್ಬೇಕಂದು ಎಷ್ಟು ಚಿಂತಿಸಿದ್ರು, ಬಹಳ ಯೋಚಿಸಿದ, ಆದ್ರೆ ಅವನಿಗೆ ಅದು ಕಂಡು ಬರ್ಲಿಲ್ಲ ಅಂತ ಹೇಳಿ ನಮಗ ಅವತ್ತು ಹೇಳ್ತಾನೆ 16ನೇ ವಚನದಲ್ಲಿ. ಅದು ಒಂದು ಕಷ್ಟಕರವಾದಂತಹ ಮರ್ಮವೆಂದು ತೋಚಿತು. ವೆರಿ ಡಿಫಿಕಲ್ಟ್ ಅಂತ ಹೇಳಿ ಅನಿಸ್ತವನಿಗೆ. ಅದಕ್ಕೆ ನನಗೆ ಅದರ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವನು ಡಿಸೈಡ್ ಮಾಡ್ದ. ಅಂದ್ರೆ ಅದನ್ನ ನಿರ್ಧರಿಸಿದ,
ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾನೆ ನೋಡ್ರಿ ಅವನು. ಏನು 17ನೇ ವಚನಕ್ಕೆ ಬರ್ರಿ. ಆದರೆ ಇಂಥ ಸ್ಥಿತಿಯಲ್ಲಿರುವಾಗ ಅಸಾಫನ್ ಏನ್ ಮಾಡ್ದ ಅಂತಂದ್ರೆ, ದೇವಾಲಯಕ್ಕೆ ಹೋದೆನು ಅಂತ ಹೇಳ್ತಾನೆ. ಐ ವೆಂಟ್ ಟು ದ ಹೌಸ್ ಆಫ್ ಗಾಡ್. ದೇವರ ಆಲಯಕ್ಕೆ ನಾನು ಹೋಗಿ ಅಂತ ಹೇಳ್ತಾನೆ. ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು ಎಂಬುದಾಗಿ ಇಲ್ಲಿ ಆತನು ಹೇಳ್ತಾನೆ. ಎಷ್ಟು ಸುಂದರವಾದಂಥ ಆಳವಾದಂಥ ಅನುಭವ ಅಸಾಫನದಾಗಿತ್ತು. ಮೊದಲಿಗೆ ಬಹಳಷ್ಟು ತರ್ಕ ಹಚ್ಚಿದ, ಚಿಂತೆ ಮಾಡಿದ, ಯೋಚಿಸಿದ, ಆದ್ರೆ ಆಗ್ಲಿಲ್ಲ. ಅರ್ಥ ಸಿಗ್ಲಿಲ್ಲ ಅವನಿಗೆ, ಕಂಡು ಬರ್ಲಿಲ್ಲ. ಅವನೇ ಹೇಳ್ತಾನೆ ನೋಡ್ರಿ, ನನಗ ಕಷ್ಟಕರವಾದ ಮರಬ ಅಂತ ತೋಚಿತ್ತು. ಆಗ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ, ಹಿ ಟುಕ್ ದ ರೈಟ್ ಸ್ಟೆಪ್. ಸರಿಯಾದಂತಹ ಒಂದು ಹೆಜ್ಜೆಯನ್ನು ಇಡ್ತಾನೆ, ಸ್ಟೆಪ್ ಅನ್ನು ಇಡ್ತಾನೆ. ಅದೇನಂತಂದ್ರೆ ದೇವರ ಆಲಯಕ್ಕೆ ಹೋಗ್ತಾನೆ. ನಮ್ಮ ಸಮಸ್ಯೆಗಳಿಗೆ ನಾವು ಏನ್ ಮಾಡ್ಬೇಕು ಅಂತಾರೆ, ಉತ್ತರ ನಮ್ಗೆ ಸಿಗ್ಬೇಕಂದ್ರೆ ದೇವರ ಸನ್ನಿಧಿಗೆ ನಾವು ಹೋಗ್ಬೇಕು. ವಿ ಹ್ಯಾವ್ ಟು ಗೋ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಬಿ ಆನ್ ಯುವರ್ ನೀಸ್. ಮೊಣಕಾಲೂರ್ರಿ, ಪ್ರಾರ್ಥನೆ ಮಾಡ್ರಿ, ದೇವರ ಹಸ್ತಕ್ಕೆ ನಿಮ್ಮ ಸಮಸ್ಯೆಗಳನ್ನ ಒಪ್ಪಿಸಿಕೊಡ್ರಿ. ಆಗ ದೇವರು ಖಂಡಿತವಾಗಿ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾನೆ, ಅಥವಾ ಅದಕ್ಕೆ ಪರಿಹಾರ ಕೊಡ್ತಾನೆ, ಅಥವಾ ಅದಕ್ಕೆ ಉತ್ತರ ಕೊಡ್ತಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದಂತ ಅಂಶ ನಮಗೆ 73ನೆಯ ಕೀರ್ತನೆ 16-17 ತಿಳಿಸ್ಕೊಡ್ತಾರೆ. ನಾನು ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯಲ್ಲಿ ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ಅಂದ್ರೆ ಅಂತ್ಯಾವಸ್ಥೆ ಅಂದ್ರೆ ಅವರು ಯಾವ ರೀತಿಯಾಗಿ ಅದು ಎಂಡ್ ಆಯ್ತು. ಮೊದ್ಲಿಗೆ ಅವರು ಒಳ್ಳೆ ಜನರಿಗೆ ಕಷ್ಟಗಳು ಬಂದವು, ಆದ್ರೆ ಅಂತ್ಯ ಹೇಗಾಯ್ತು, ಒಳ್ಳೇದಾಯ್ತು ಎಂಬುದಾಗಿ ಅಲ್ಲಿ ಆತನು ಕಂಡುಕೊಳ್ತಾನೆ. ಎಷ್ಟು ಅದ್ಭುತವಾದಂತಹ ಸತ್ಯ ಇದು ಆಗಿದೆ ಎಂಬುದನ್ನ ಪ್ರತಿಯೊಬ್ಬರು ನಾವು ತಿಳ್ಕೊಳ್ಳೋಣ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೂತ್ ದಟ್ ವಿ ಫೈಂಡ್. ಎಷ್ಟೋ ಸಲ ನಾವು ವಿ ಗೆಟ್ ಡಿಸ್ಕರೇಜ್ಡ್. ನಾವು ಒಳ್ಳೆಯವರು ನಮ್ಗೆ ಯಾಕೆ ಕೆಟ್ಟ ಆಗ್ತದೆ ಎನ್ನುವಂತಹ ಒಂದು ವಿಚಾರ ಸಹಜವಾಗಿ ಬರ್ತದೆ. ಆದ್ರೆ ಅದಕ್ಕೆ ಉತ್ತರ ಏನಿದೆ ಅಂತಂದ್ರೆ, ನಮಗ್ ಕಷ್ಟಗಳು ಬರುವಾಗ ನಾವು ಆತನ ಸನ್ನಿಧಿಗೆ ಹೋಗ್ಬೇಕು, ಮೊಣಕಾಲೂರ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಆತನ ಹಸ್ತಕ್ಕೆ ಒಪ್ಪಿಸ್ಕೊಡ್ಬೇಕು. ಹಿ ವಿಲ್ ಬ್ರಿಂಗ್ ಇಟ್ ಟು ಪಾಸ್. ಅದನ್ನ ಆತನು ತೋರಿಸ್ಕೊಡ್ತಾನೆ ಎಂಬ ವಿಚಾರವನ್ನ ನಾವು ಯಾವಾಗಲೂ ಮರೆಯೋದು ಬೇಡ. ನಾನು ಅದೇ ಮೊನ್ನಿನ ದಿವಸ ನಾನು ವಾಕಿಂಗ್ ಮಾಡ್ತಾ ಇರುವಾಗ ಕೆಲವು ವಿಚಾರಗಳನ್ನ ಮಾಡ್ತಾ ಇದ್ದೆ. ಅವಾಗ ದೇವ್ರು ಮತ್ತೊಂದು ವಿಚಾರ ಕೊಟ್ಟ ನಾನು. ಅದೇನಂತಂದ್ರೆ, ಈಗ ನಾವು ಸಿಗ್ನಲ್ ಲೈಟ್ ನಲ್ಲಿ 3 ಇರ್ತವೆ: ಗ್ರೀನ್ ಅಂಡ್ ರೆಡ್ ಅಂಡ್ ಯೆಲ್ಲೋ. ಈ ಲೈಟ್ಗಳು ಬರ್ತವೆ, ಆರೆಂಜ್. ಅವು ಏನ್ ತೋರಿಸ್ತವೆ ಅಂತಂದ್ರೆ 3 ವಿಷಯಗಳನ್ನು ತೋರಿಸ್ತವೆ. ನಿಲ್ಲು ಅಂತ ಹೇಳ್ತದೆ, ಎರಡನೇದಾಗಿ ವೇಟ್ ಅಂತ ಹೇಳ್ತದೆ, ಮೂರನೇದಾಗಿ ಹೋಗು ಅಂತ ಹೇಳ್ತದೆ. ಅದ ಕಾರಣ ನಾನು ಯೋಚಿಸ್ತಾ ಇರುವಾಗ ದೇವ್ರ ನಮ್ಮ ಪ್ರಾರ್ಥನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ಎಂಬಂತಹ ವಿಚಾರ ಬಂತು ನಾವು. ಯಾಕಂದ್ರೆ ಇಲ್ಲಿ ನಾವು ಅದೇ ವಿಚಾರ ಮಾಡ್ತಾ ಇದ್ದೇವೆ. ಹಬಕ್ಕೂಕನು ಪ್ರಶ್ನೆ ಮಾಡಿದ, ಮತ್ತೆ ದೇವ್ರು ಯಾವ ರೀತಿಯಾಗಿ ಉತ್ತರ ಕೊಟ್ಟ. ಈ 3 ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು, ಆಲ್ವೇಸ್ ಫಾರ್ ಅವರ್ ಪ್ರೇಯರ್ಸ್. ದೇವ್ರು ಹೇಳ್ತಾನೆ ಏನಂತ ಹೇಳಿ, ನಾನು ಮಾಡ್ತೇನೆ. ಗ್ರೀನ್ ಅಂತಂದ್ರೆ ಮಾಡ್ತೇನೆ, ಹೋಗು. ಆಮೇಲೆ ಮತ್ತೆ ಮಧ್ಯದಲ್ಲಿ ಬರ್ತಕ್ಕಂಥ ಆರೆಂಜ್ ಬರುವಾಗ ಏನು, ವೇಟ್, ಸ್ವಲ್ಪ ಕಾಯ್ದುಕೋಪ, ಸ್ವಲ್ಪ ವೇಟ್ ಮಾಡು, ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಆಮೇಲೆ ರೆಡ್ ಲೈಟ್ ಬಂದಾಗ ನಿಲ್ಲು, ಅಂದ್ರೆ ಅದಕ್ಕೆ ನಾನು ಉತ್ತರ ಈಗ ಕೊಡುದಿಲ್ಲ, ಅಂದ್ರೆ ಅದ್ ನಿನಗೆ ಅವಶ್ಯ ಇಲ್ಲ, ಅದಕ್ಕೆ ನಾನು ಕೊಟ್ರೆ ನಿನಗೆ ಅದು ಒಳ್ಳೇದಾಗುದಿಲ್ಲ, ಅದ್ ಕಾರಣ ಕೊಡುದಿಲ್ಲ. ಈ ರೀತಿಯಾಗಿ 3 ಅಂಶಗಳನ್ನ ಈ ಸಿಗ್ನಲ್ ಲೈಟ್ಗಳ ಮೂಲಕ ನೆನಪಿಟ್ಕೊಡ್ರಿ. ದೀಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಇಲ್ಲದ್ರೆ ನಿಮ್ಗೆ ಡಿಸ್ಕರೇಜ್ಮೆಂಟ್ ಆಗ್ತದೆ. ನನಗೆ ಯಾಕೆ ಸಿಗುತ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ, ನಾನು ಯೋಚಿಸಿದಾಗ ಯಾಕೆ ಆಗ್ತಾ ಇಲ್ಲ, ಬೇಡ್ಕೊಂಡಾಗ ಯಾಕೆ ಆಗ್ತಾ ಇಲ್ಲ ಅನ್ನುವಂತ ಅನೇಕ ವಿಚಾರಗಳು ಬರುವಾಗ ಈ 3 ಸಿಗ್ನಲ್ ಲೈಟ್ಸ್ ನೆನಪಿಟ್ಕೊಡ್ರಿ. ಆಗ ನಿಮ್ಗೆ ಖಂಡಿತವಾಗಿ ನಿಮ್ಗೆ ದೇವರು ಅದನ್ನ ನಡೆಸ್ಕೊಡ್ತಾನೆ, ಅದ್ಭುತವಾಗಿ ನಡೆಸ್ಕೊಡ್ತಾನೆ. ಆದ ಕಾರಣ ಅವನ ಚಿತ್ತಕ್ಕೆ ನಾವು ಒಪ್ಪಿಸ್ಕೊಳ್ಳೋಣ. ಲೆಟ್ ಅಸ್ ಆಲ್ವೇಸ್ ಕಮಿಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ. ಎಲ್ಲಾ ವಿಷಯಗಳನ್ನ ಆತನ ಹಸ್ತಗಳ ಒಪ್ಪಿಸ್ಕೊಳ್ಳೋಣ. ಆತನಿಗೆ ಗೊತ್ತದೆ ಏನಂತ ಹೇಳಿ, ಯಾವಾಗ ರೆಡ್ ಮಾಡ್ಬೇಕು, ಯಾವಾಗ ಗ್ರೀನ್ ಮಾಡ್ಬೇಕು, ಯಾವಾಗ ಆರೆಂಜ್ ಮಾಡ್ಬೇಕು, ಆತನಿಗೆ ಗೊತ್ತದೆ. ಆದ ಕಾರಣ ನಾವು ಆತನ ಹಸ್ತಗಳಿಗೆ ಒಪ್ಪಿಸಿಕೊಟ್ಟಾಗ ಆತನು ಖಂಡಿತವಾಗಿ ನಮಗ ನೆರವೇರಿಸಿ ಕೊಡ್ತಾನೆ ಎಂಬಂತಹ ವಿಚಾರವನ್ನ ನಾವು ತಿಳ್ಕೊಂಡಿರೋಣ. ಹೀಗೆ ಇದು ಕೇವಲ ಹಬಕ್ಕೂಕನಿಗೆ ಅಷ್ಟೇ ಬಂತಂತಲ್ಲ, ಅಸಾಫನಿಗೂ ಸಹ ಬಂದಂತಹ ಒಂದು ವಿಷಯ ಆಗಿತ್ತು. ಮತ್ತು ದೇವರು ಅದನ್ನು ಯಾವ ರೀತಿಯಾಗಿ ತನ್ನ ಆಲಯಕ್ಕೆ ಬಂದಾಗ ಅದನ್ನು ತೋರಿಸ್ಕೊಟ್ಟ ಎಂಬುದನ್ನ ನಾವೀಗ ತಿಳ್ಕೊಂಡಿದ್ದೇವೆ. ಆದ ಕಾರಣ ಒಳ್ಳೆಯ ಜನರಿಗೆ ಕೆಟ್ಟದ್ದು ಯಾಕೆ ಆಗ್ತದೆ ಎನ್ನುವಂತಹ ವಿಚಾರ ನಾವು ಬಿಟ್ಟು, ಏನೇ ಆಗ್ಲಿ ನಾವು ಆತನ ಬಳಿಗೆ ಹೋಗಿ ಅದನ್ನ ಪರಿಹಾರ ಕಂಡುಕೊಳ್ಳೋಣ.
ಈ ರೀತಿಯಾಗಿ ನಾವು ಮುಂದಿನ ವಿಷಯವನ್ನ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಅನೇಕ ಸಂಗತಿಗಳನ್ನ ನೋಡ್ತೇವೆ. ಅಲ್ಲಿ ಏನ್ ನೋಡ್ತಾನೆ ನೋಡ್ರಿ, ಅಲ್ಲಿ 2ನೇ ಅಧ್ಯಾಯದ ಮಧ್ಯವಚನಕ್ಕೆ ನೀವು ಬರ್ರಿ. ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು ಎಂಬುದಾಗಿ. ಈಸ್ ಸೋ ಆಂಕ್ಷಿಯಸ್. ಅವನಿಗೆ ಬಹಳ ಈಗ ಒಂಥರದ ಈಗ ದೇವರು ನನಗೆ ಉತ್ತರ ಕೊಡ್ತಾನೆ, ನಾನು ಹೋಗಿ ನಿಂತು ಬಿಡ್ತೇನೆ. ಈಗ ಐ ವಿಲ್ ಗೋ ಟು ದ ಟವರ್. ಈಗ ನಿಮ್ ಬುರುಜ್ ಎಲ್ಲಿರ್ತದೆ ನಿಮ್ಗೆ ಗೊತ್ತದೆ ಅಲ್ಲ. ಯಾವ ರೀತಿಯಾಗಿ ಒಂದು ಕ್ಯಾಂಪ್ ಇತ್ತಂದ್ರೆ ಅಲ್ಲಿ ನಡುವ ಇವ್ರು ಇರ್ತಾವೆ, ಅಲ್ಲಿ ಕೆಲವು ಸಿಗ್ನಲ್ ಪೋಸ್ಟ್ ಇರ್ತಾವೆ, ಅಲ್ಲಿ ಎತ್ತರದ ಮೇಲೆ ಕಾವಲು ಮಾಡುವಂತ ಜನರು ಇರ್ತಾರೆ. ಅವರು ಕೆಲವು ಸ್ಮಾಲ್ ಚೇಂಬರ್ಸ್ ಇರ್ತವೆ ಅಥವಾ ರೂಮ್ಸ್ ಇರ್ತವೆ. ಅಲ್ಲಿ ನಿಂತ್ಕೊಂಡು ಅವ್ರು ನೋಡ್ತಿರ್ತಾರೆ, ಸುತ್ತಲೂ 4 ಕಡೆ ನೋಡ್ತಿರ್ತಾರೆ. ಯಾವ ರೀತಿಯಾಗಿ ಅದನ್ನ ನಾವು ಎಚ್ಚರ ವಹಿಸ್ಬೇಕು, ಯಾರು ಬರ್ಲಿಕ್ಕೆ ಕೊಡಬಾರ್ದು ಎಂಬಂತ ಒಂದು ವಾಚ್ ಟವರ್ ಅಲ್ಲಿ ಇರ್ತದೆ. ಅಲ್ಲಿ ಹೋಗ್ತಾನೆ ಇವನು. He goes and stands there and watches to God. ಅಲ್ಲಿ ಹೋಗುವಂತವ್ರನ್ನ ಆತನು ನೋಡ್ತಾ ಇಲ್ಲ, ಆದ್ರೆ ದೇವರ ಕಡೆಗೆ ನೋಡ್ತಾ ಇದ್ದಾನೆ. ದೇವರೇ, ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನನ್ನ ಆಕ್ಷೇಪಣೆಗೆ ಉತ್ತರ ಕೊಡು ಎಂಬುದಾಗಿ ಆತನು ದೇವರ ಹತ್ರ ಅಲ್ಲಿ ಕೇಳಿಕೊಳ್ಳುವಂತಹ ವಿಚಾರವನ್ನ ನಾವು ಇಲ್ಲಿ ಕಾಣ್ತೇವೆ. ಹೀಗೆ ನಾವು ಅಲ್ಲಿ ನಾವು ಇದು ಏನ್ ನಮಗ ಒಂದು ವಿಚಾರ ನಮಗ ದೇವರಲ್ಲಿ ಕೊಡ್ತಾನೆ ಅಂತಂದ್ರೆ, ದೇವರ ದೃಷ್ಟಿಕೋನ ನಮ್ದಾಗಿರ್ಬೇಕು ಆಲ್ವೇಸ್. ನಮ್ಮ ದೃಷ್ಟಿಕೋನ ಅಲ್ಲ, ಆದ್ರೆ ದೇವರ ದೃಷ್ಟಿಕೋನ. ಅಂದ್ರೆ ದೇವರು ಯಾವ ರೀತಿಯಾಗಿ ಯೋಚಿಸ್ತಾನೆ ಆ ರೀತಿಯಾಗಿ ನಾವು ಯೋಚಿಸುವಂತ ಒಂದು ಸ್ಥಿತಿಗೆ ನಾವು ಮುಟ್ಬೇಕು. ವಿ ಆಲ್ವೇಸ್ ಥಿಂಕ್ ಇನ್ ಎ ಹ್ಯೂಮನ್ ವೇ. ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಅಂತಂದ್ರೆ ಮನುಷ್ಯರ ಉಪಾಧಿಯಲ್ಲಿ ವಿಚಾರ ಮಾಡ್ತೇವೆ. ಮನುಷ್ಯ ಹೇಗೆ, ಒಬ್ಬ ಸಾಧಾರಣ ಮನುಷ್ಯ ಹೇಗೆ ವಿಚಾರ, ಅದೇ ರೀತಿಯಾಗಿ ನಾವು ವಿಚಾರ ಮಾಡ್ತೀವಿ. ಆದ್ರೆ ದೇವರು ನಮ್ಮಿಂದ ಅಪೇಕ್ಷಿಸ್ತಾ ಇದ್ದಾನೆ ಏನಂತಂದ್ರೆ, ಆತನ ದೃಷ್ಟಿಕೋನದಿಂದ ನಾವು ವಿಷಯ, ವ್ಯಕ್ತಿಗಳನ್ನ ನೋಡ್ಬೇಕು. ಆಗ ನಿಮಗೆ ಅದರ ಅರ್ಥ ಆಗ್ತದೆ ಎಂಬ ವಿಚಾರವನ್ನ ದೇವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ವಿ ಶುಡ್ ಹ್ಯಾವ್ ದ ವ್ಯೂ ಆಫ್ ಗಾಡ್. ದೇವರ ದೃಷ್ಟಿಕೋನ ನಮ್ಮ ಜೀವನದಲ್ಲಿ ನಾವು ಇಟ್ಕೊಂಡು ಹೋಗುವಾಗ ಬಹಳಷ್ಟು ಒಳ್ಳೆಯ ವಿಷಯಗಳನ್ನ ಅನುಭವಿಸ್ಲಿಕ್ಕೆ ಆಗ್ತದೆ. ಸಮಾಧಾನ, ಶಾಂತಿಯನ್ನ ನಾವು ಕಂಡುಕೊಳ್ಳಿಕ್ಕೆ ಆಗ್ತದೆ. ಈ ಲೋಕದ ವಿಷಯಗಳು ನಮ್ಗೆ ಸಿಗುದಿಲ್ಲ. ಆದ್ರೆ ಯಾವಾಗ ನಾವು ದೇವರ ಕಡೆಗೆ ನೋಡ್ತೇವೆ, ದೇವರ ದೃಷ್ಟಿಕೋನದಿಂದ ವಿಚಾರ ಮಾಡ್ತೇವೆ, ದೇವರ ದೃಷ್ಟಿಕೋನದಲ್ಲಿ ನಾವು ಜೀವಿಸ್ತೇವೆ, ಆಗ ಅದು ನಮಗ ಖಂಡಿತವಾಗಿ ಸಿಗುವಂತಹ ಒಂದು ವಿಷಯ ಆಗಿದೆ ಅಂತ ಹೇಳಿ ನಮಗ ಈ ಹಬಕ್ಕೂಕನ ಪುಸ್ತಕದಿಂದ ಕಂಡುಕೊಳ್ತೇವೆ. ಆಮೇಲೆ ಅವನು ಹೇಳ್ತಾನೆ, ನೀನು ಒಂದ್ ಕೆಲಸ ಮಾಡೋಣ ಅಂತ ಹೇಳ್ತಾನೆ. ಈಗ ಸಹೋದರಲ್ಲಿ ಈಗಾಗಲೇ ಓದಿದ್ದಾರೆ, ಅದ ಕಾರಣ ಹೆಚ್ಚು ವಿವರಿಸುವುದಿಲ್ಲ. ಅಲ್ಲಿ ಆತನ ಹೇಳ್ತಾನೆ ನೋಡ್ರಿ, ಹಾಗೆ ಹೋನು ನನಗೆ ಉತ್ತರವನ್ನು ದಯಪಾಲಿಸಿದರು. ಸೊ ಯು ಗಾಟ್ ದ ಆನ್ಸರ್ ಫ್ರಮ್ ಗಾಡ್. ದೇವ್ರು ಹಾಗೆ ಬಿಡ್ಲಿಲ್ಲ. ಅವನು ಬುರುಜ್ನಲ್ಲಿ ಹೋಗಿ ಆತನ ದೇವ್ರ ನೋಡ್ತಾ ಇದ್ದಾನೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ದೇವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಎಂಬ ಭರವಸೆಯಿಂದ ಆತನು ವೇಟ್ ಮಾಡ್ತಾ ಇರುವಾಗ ದೇವ್ರು ಅವನಿಗೆ ಹೇಳ್ತಾನೆ, ನಾನು ಉತ್ತರ ಕೊಡ್ತೇನೆ ನಿನ್ನ ಪ್ರಶ್ನೆಗೆ, ಆದ್ರೆ ಏನ್ ಮಾಡ್ಬೇಕು ನೀನು, ಯು ಹ್ಯಾವ್ ಟು ಅದನ್ನ ಬರಿ ಅಂತ ಹೇಳ್ತಾನೆ. ಯು ರೈಟ್ ಇಟ್ ಅಂತ ಹೇಳ್ತಾನೆ. ಬರೆಯೋದಕ್ಕೆ ಏನ್ ಕಾರಣ? ಯಾಕಂದ್ರೆ ನಾವು ಎಷ್ಟೋ ಸಲ ಕೇಳ್ತೀವಿ, ಮರ್ತ್ ಬಿಡ್ತೀವಿ. ಆದ ಕಾರಣ ನಾನು ಹೇಳ್ತಿರ್ತೇನೆ ನಿಮ್ಗೆ ಎಷ್ಟೋ ಸಲ, ನೋಟ್ಸ್ ಮಾಡ್ಕೊಡ್ರಿ, ಅಟ್ಲೀಸ್ಟ್ ಸಮ್ ಪಾಯಿಂಟ್ಸ್ ಗಳನ್ನ ಬರ್ಕೊಡ್ರಿ, ರೆಫರೆನ್ಸ್ ಗಳನ್ನ ಬರ್ಕೊಡ್ರಿ. ಆಗ ನೀವೇನಾಗ್ತದೆ ಅಂತಂದ್ರೆ, ದಟ್ ವಿಲ್ ಹೆಲ್ಪ್ ಯು ಟು ರಿಕಲೆಕ್ಟ್. ನೀವು ಕೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ವಿಚಾರ ಮಾಡ್ಲಿಕ್ಕೆ ಅಥವಾ ಧ್ಯಾನ ಮಾಡ್ಲಿಕ್ಕೆ ನಿಮ್ಗೆ ಸಹಾಯ ಮಾಡ್ತದೆ. ಆದ ಕಾರಣ ದೇವ್ರು ಏನ್ ಹೇಳ್ತಾನಂತಂದ್ರೆ, ನಿನಗಾದ ದರ್ಶನವನ್ನು ಬರೀಲಿಲ್ಲ ಅಂತಂದ್ರೆ ಯಾರು ಓದುವುದಿಲ್ಲ, ಯಾರು ಓದುದಿಲ್ಲ ಅಂತಂದ್ರೆ ಅವ್ರು ತಿಳಿದಿಲ್ಲ. ಆದ ಕಾರಣ ನೀನೇನ್ ಮಾಡು, ಫಸ್ಟ್ ಬರೀಪ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಓದುವವನು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು ಅಂತ ಹೇಳ್ತಾನೆ. ಮತ್ತೊಂದು ನೋಡ್ರಿ, ಅದಕ್ಕಿಂತ ಇನ್ನೂ ಡೀಪ್ ಹೋಗ್ತಾನೆ ದೇವ್ರು. ಏನಂತ, ಯು ಎನ್ಗ್ರೇವ್ ಇಟ್ ಅಂತ ಹೇಳ್ತಾನೆ. ಒಂದ್ ವೇಳೆ ಬರೆದ್ರೆ ಅದು ಹಾಳಾಗಿ ಹೋಗ್ಬೋದು. ಹಲಿಗೆ ಬರೆದ್ರೆ ಅದು ಪೇಪರ್ ಮೇಲೆ ಬರೆದ್ರೆ ಹಾಳಾಗಿ ಹೋಗ್ಬೋದು ಆಗಿನ ಕಾಲದಲ್ಲಿ. ಆದ ಕಾರಣ ದೇವ್ರು ಏನ್ ಹೇಳ್ದ ಅಂತಂದ್ರೆ, ಹಲಗೆಯನ್ನು ತೆಗೆದುಕೋ, ಅದರ ಮೇಲೆ ಅದನ್ನು ಕೆತ್ತು. ಸೊ ಹಿ ವಾಂಟ್ಸ್ ದ ಲೈಫ್ ಆಫ್ ದಟ್ ಟು ಬಿ ಮೋರ್, ಹೆಚ್ಚಿನ ಒಂದು ಅದಕ್ಕೆ ಲೈಫ್ ಸ್ಪ್ಯಾನ್ ಇರ್ಲಿ, ಬಹಳಷ್ಟು ಜನರನ್ನು ಬಹಳಷ್ಟು ಸಮಯ ತನಕ ಅದನ್ನು ನೋಡ್ಲಿ ಎಂಬ ವಿಚಾರದಿಂದ ದೇವರಲ್ಲಿ ಹೇಳ್ತಾ ಇದ್ದಾನೆ, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು ಎಂಬುದಾಗಿ ಹೇಳ್ತಾನೆ. ಕೆತ್ತಿದ್ರೆ ಅದು ಹೋಗುದೇ ಇಲ್ಲ. ಬರೆದ್ರೆ ಎಷ್ಟೋ ಸಲ ಹೋಗ್ಬಿಡ್ತದ, ಅದು ಅಳಿಸ್ಬಿಡ್ತದೆ ಅಥವಾ ಅದು ಫೇಡ್ ಆಗ್ಬಿಡ್ತದೆ. ಆದ್ರೆ
ಕೆತ್ತಿದ್ರೆ ಅದು ಬಹಳ ದಿವಸ ಉಳಿತು, ಬಹಳ ವರ್ಷಗಳವರೆಗೆ ಉಳಿತದೆ. ನೋಡ್ರಿ, ಅಂದ್ರೆ ದೇವರ ವಿಷಯಗಳೆಷ್ಟು ಲಾಂಗ್ ಟರ್ಮ್ ಇರ್ತವೆ ಎಂಬುದನ್ನ ನಾವು ತಿಳ್ಕೊಂಡು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌ ಗಾಡ್ ಥಿಂಕ್ಸ್, ದೇವರು ಯಾವ ರೀತಿಯಿಂದ ಯೋಚಿಸ್ತಾನೆ, ನಾವು ಯಾವ ರೀತಿಯಾಗಿ ಯೋಚಿಸ್ತೇವೆ. ಆದ ಕಾರಣ ನಮ್ಮ ವಿಚಾರಗಳನ್ನ ನಾವು ದೇವರ ವಿಚಾರಗಳಿಗೆ ಹೊಂದಿಸಿಕೊಂಡು ಹೋಗುವಾಗ ನಾವು ಬಹಳಷ್ಟು ಪ್ರತಿಫಲ ಕಾಣ್ತೇವೆ. ನಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಆತನು ಹೇಳಿದ್ಮೇಲೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರ್ತಕ್ಕದ್ದು. ಈಗ ನಾನು ಏನ್ ಹೇಳ್ತಾ ಇದ್ದೇನೆ ನಿನಗೆ, ನಿನಗೇನ್ ದರ್ಶನ ಕೊಡ್ತಾ ಇದ್ದೇನೆ, ಅದು ಕ್ಲುಪ್ತ ಕಾಲದಲ್ಲಿ ಆಗ್ತದೆ. ಆದ ಕಾರಣ ನಾನು ಇವತ್ತು ಟೈಟಲ್ ಕೊಟ್ಟೆ ನೋಡ್ರಿ, ಏನಂತೇವೆ, ದೇವರ ಸಮಯಗಳಲ್ಲಿ ಅದಾಗ್ತದೆ. ಇನ್ ಗಾಡ್ಸ್ ಟೈಮ್ ಇಟ್ ಹ್ಯಾಪನ್ಸ್. ನಮ್ಮ ಸಮಯದಲ್ಲಿ ಆಗುದಿಲ್ಲ, ನಾವು ಯಾವಾಗ ಬಯಸ್ತೀವಿ ಆಗುದಿಲ್ಲ. ಇವತ್ತಾಗ್ಲಿ, ನಾಳೆ ಆಗ್ಲಿ, ಒಂದ್ ತಿಂಗಳಾಗ್ಲಿ, ಒಂದ್ ವರ್ಷ ಆಗ್ಲಿ, ನೋ. ಗಾಡ್ ಸೇಸ್ ಇನ್ ಮೈ ಟೈಮ್, ಕ್ಲುಪ್ತ ಕಾಲದಲ್ಲಿ ಆಗ್ತದೆ. ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್, ಅಂಡ್ ಇಟ್ ವಿಲ್ ಹ್ಯಾಪನ್ ಸೂನ್ ಇನ್ ಮೈ ಅಪಾಯಿಂಟೆಡ್ ಟೈಮ್ ಎಂಬುದನ್ನ ದೇವರು ಅಲ್ಲಿ ನಮಗೆ ತಿಳಿಸ್ಕೊಡ್ತಾನೆ. ಆದ ಕಾರಣ ನಮ್ಮ ಮೈ ಟೈಮ್ಸ್ ಆರ್ ಇನ್ ಯುವರ್ ಹ್ಯಾಂಡ್ಸ್. ನೀವು ಕೀರ್ತನೆ ಪುಸ್ತಕದಲ್ಲಿ ನೋಡುವಾಗ ಐ ಥಿಂಕ್ 30:15 ಇರ್ಬೇಕನ್ಸ್ತದೆ. ಅದು ಅಲ್ಲಿ ಹೇಳ್ತಾನೆ ಏನಂತ ಹೇಳಿ, ನನ್ನ ಸಮಯ ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾನೆ. ಸೊ ಮೈ ಟೈಮ್ಸ್ ಆರ್ ಇನ್ ಯುವರ್ ಹ್ಯಾಂಡ್ಸ್. ಅದ ಕಾರಣ ನಮ್ಮ ಸಮಯಗಳನ್ನ ದೇವರ ಕೈಗಳಲ್ಲಿ ನಾವು ಯಾವಾಗಲೂ ಕೊಡುವಂಥದ್ದು ಬಹಳ ಯುಕ್ತವಾದಂಥದ್ದು, ಒಳ್ಳೆಯದು ಅಂತ ಹೇಳಿ. ಯಾಕಂದ್ರೆ ದೇವರೇ ಹೇಳ್ತಾನೆ ಇದನ್ನು, ಕ್ಲುಪ್ತ ಕಾಲದಲ್ಲಿ ಅದನ್ನು ನೆರವೇರಿಸ್ತೇನೆ. ಇನ್ ಎ ಶಾರ್ಟ್ ಸ್ಪ್ಯಾನ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಅದಕ್ಕೆ ಅದರ ಪರಿಣಾಮಕ್ಕೆ ತ್ವರೆ ಪಡುತ್ತದೆ, ಅಂದ್ರೆ ಅದು ಆಗ್ತದೆ ಎನ್ನುವಂತಹ ವಿಷಯವನ್ನ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ. ಬೇಗನೆ ಆಗ್ಬೇಕು ಅನ್ನುವಂತಹ ವಿಚಾರ ಅಲ್ಲಿ ನಮಗ ತೋರಿಸ್ಕೊಡ್ತಾ ಇದ್ದಾನೆ ದೇವರು. ಮೋಸ ಮಾಡುದು ಅಂದ್ರೆ ಇಟ್ ಈಸ್ ಟ್ರೂ, 100% ಟ್ರೂ. ಮೋಸ ಅಲ್ಲ, ಆದ್ರೆ ಅದು ಸತ್ಯವಾದಂತಹ ವಿಷಯವಂತ ಇಲ್ಲಿ ದೇವರು ಮೂರನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ತಡವಾದರೂ ಅದಕ್ಕೆ ಕಾದಿರು. ಆಲ್ ಆಪ್ಷನ್ಸ್ ಗಾಡ್ ಗಿವ್ಸ್. ಗಾಡ್ ಡಸ್ ನಾಟ್ ರಿವೀಲ್ ದ ಟೈಮ್ ಸಡನ್ಲಿ ಆರ್ ಇಮಿಡಿಯೇಟ್ಲಿ. ದೇವ್ರು ಹೇಳ್ತಾನೆ ಅದು ಕ್ಲುಪ್ತವಾಗಿ ಆಗ್ತದೆ ಅಂತ ಹೇಳ್ತಾನೆ, ತಡ ಆಗುದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮತ್ತೇನ್ ಹೇಳ್ತಾನೆ ನೋಡ್ರಿ, ಅದು ತಡವಾದ್ರೂ ಅದು ಕಾದಿರು ಅಂತ ಹೇಳ್ತಾನೆ. ಸೊ ವೇಟ್, ನಾನು ಹೇಳ್ದಲ್ಲ 3 ಸಿಗ್ನಲ್ ಲೈಟ್ಸ್, ವೇಟ್ ಅಂತ ಹೇಳ್ತಾನೆ. ಹಾಗೆ ದೇವರು ಹೇಳುವಂತಹ ಈ ವಿಷಯಗಳನ್ನ ನಮ್ಮ ಆತ್ಮೀಯ ಜೀವನದಲ್ಲಿ ಮತ್ತು ನಮ್ಮ ವ್ಯವಹಾರಿಕ ಜೀವನದಲ್ಲಿ, ಪ್ರಾಯೋಗಿಕ ಜೀವನದಲ್ಲಿ ಇವುಗಳನ್ನ ಅನ್ವಯಿಸಿಕೊಂಡು, ಲೆಟ್ಸ್ ಮೇಕ್ ಥಿಂಗ್ಸ್ ಆಫ್ ಗಾಡ್ ಮೋರ್ ಪ್ರಾಕ್ಟಿಕಲ್ ಇನ್ ಅವರ್ ಲೈಫ್, ಅಪ್ಲಿಕೇಬಲ್ ಟು ಅವರ್ ಲೈಫ್, ಸೊ ದಟ್ ವಿ ವಿಲ್ ರಿಯಲಿ ಬಿ ಬ್ಲೆಸ್ಡ್ ಇನ್ ಅವರ್ ಲೈಫ್. ಓಕೆ, ಮುಂದೆ ಏನಾಗ್ತದೆ ನೋಡ್ರಿ, ಅದು ಬಂದೇ ಬರುವುದು, ತಾಮಸವಾಗದು ಎಂಬುದಾಗಿ. ಅಂದ್ರೆ ಖಂಡಿತವಾಗಿ ಬರ್ತದೆ. ದರ್ ಇಸ್ ಶ್ಯೂರ್ಲಿ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ತಾಮಸ ಆಗುದಿಲ್ಲ ಅಂತ ಹೇಳ್ತಾನೆ. ಅದು ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ ಅಂತ ಹೇಳ್ತಾನೆ. ಸೊ ಅಗೇನ್ ಹಿ ಬ್ರಿಂಗ್ಸ್ ದ ಪಿಕ್ಚರ್ ಆಫ್ ದ ಚಾಲ್ಡಿಯನ್ಸ್. ನಾನು ಹೇಳಿದೆ ನಿಮಗೆ, ಚಾಲ್ಡಿಯನ್ಸ್, ಕಸ್ದಿಯರಿಂದ ನಾನು ನನ್ನ ಜನರನ್ನ ಶಿಕ್ಷಿಸ್ತೇನೆ ಅಂತ ಹೇಳ್ತಾನೆ. ಅವರ ಬಗ್ಗೆ ಆತನು ಹೇಳುವ ಮತ್ತೊಂದು ಮಾತು ಏನಂತಂದ್ರೆ, ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ಈ ಈ ಕಸ್ದಿಯರ ಹೃದಯ ಹೇಗಿದೆ ಅಂತಂದ್ರೆ ಉಬ್ಬಿಕೊಂಡಿದೆ. ಅವರು ಸೊಕ್ಕೇರಿದೆ, ಅವರಿಗೆ ಗರ್ವ ಇದೆ. ಅವ್ರು ತಮ್ಮ ಮೇಲೆ ತಾವೇ ಹತ್ಕೊಳ್ತಾರೆ ಹೊರತು ದೇವರ ಬಗ್ಗೆ ಅವರಿಗೆ ಯಾವುದೇ ಒಂದು ವಿಚಾರ ಇಲ್ಲ. ದೇ ಡೋಂಟ್ ಡಿಪೆಂಡ್ ಅಪಾನ್ ಗಾಡ್ ಆರ್ ಡೋಂಟ್ ಥಿಂಕ್ ಅಬೌಟ್ ಗಾಡ್. ದೇ ಆಲ್ವೇಸ್ ಡಿಪೆಂಡ್ ಅಪಾನ್ ದೆಮ್ಸೆಲ್ವ್ಸ್, ದೇರ್ ಪವರ್, ದೇರ್ ಥಿಂಕಿಂಗ್. ಈ ಎಲ್ಲ ವಿಷಯಗಳನ್ನ ಕಸ್ದಿಯರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಇಷ್ಟು ನೆನ್ಪಿಟ್ಕೊಂಡಿರ್ರಿ. ಒಂದು ವಚನದಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ, ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ. ಏನಂತ ಹೇಳಿ, ಆ ದುಷ್ಟನ ಅಂತರಾತ್ಮ ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ನೆಕ್ಸ್ಟ್ ಬರ್ತಾನೆ ಈಗ ತನ್ನ ಜನರ ಬಗ್ಗೆ. ಏನ್ ಹೇಳ್ತಾನೆ ನೋಡ್ರಿ, ಅಲ್ಲಿ ಏನ್ ಹೇಳ್ತಾನಂತಂದ್ರೆ, ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ದಿಸ್ ಇಸ್ ದ ಮೇನ್ ಥಾಟ್ ಆಫ್ ಹಬಕ್ಕೂಕ್ಸ್ ಪ್ರಾಫೆಸಿ. ಇಲ್ಲಿ ಏನು ಆತನು ಹೇಳ್ತಾನೆ, ಇಲ್ಲಿ 3 ವಿಷಯಗಳನ್ನು ನೋಡ್ತೇವೆ: ನೀತಿವಂತ, ನಂಬಿಕೆ ಮತ್ತು ಬದುಕುವಂಥದ್ದು. 3 ಥಿಂಗ್ಸ್ ಹಿ ಬ್ರಿಂಗ್ಸ್ ಬಿಫೋರ್ ಅಸ್. ಆ 3 ವಿಷಯಗಳು ಯಾವಂತಂದ್ರೆ ನೀತಿವಂತ, ನಂಬಿಕೆ ಮತ್ತು ಬದುಕುವನು ಎಂಬುದಾಗಿ. ಈ ವಿಚಾರಗಳನ್ನ ನಾವು ಹೊಸ ಒಡಂಬಡಿಕೆಯ 3 ಪುಸ್ತಕಗಳಲ್ಲಿ ಓದ್ತೇವೆ.
ನೆನ್ಪಿಟ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಎಫೆಸದವರಿಗೆ ರೋಮಾಪುರದವರಿಗೆ ಬರೆದ ಪತ್ರ ಮೊದಲನೇ ಅಧ್ಯಾಯ 17ನೇ ವಚನ. 117 ಆಫ್ ರೋಮನ್ಸ್. ಅಲ್ಲಿ ಆತನು ಹೇಳ್ತಾನೆ, ಶಿಷ್ಟನ ಬಗ್ಗೆ ಹೇಳ್ತಾನೆ, ಅಂದ್ರೆ ನೀತಿವಂತನ ಬಗ್ಗೆ ಹೇಳ್ತಾನೆ. ಯಾರು? ಪೌಲನು. ಎರಡನೇ ಒಂದು ಭಾಗ ನಮಗೆ ಅದೇ ಸೇಮ್ ವಚನ. ನೀತಿವಂತನು ಬದುಕುವುದು ನಂಬಿಕೆಯಿಂದಲೇ, ತನ್ನ ನಂಬಿಕೆಯಿಂದಲೇ ಅಂತ ಹೇಳ್ತಾನೆ. ಯಾರು? ಹಬಕ್ಕೂಕ. ತನ್ನ ನಂಬಿಕೆ ಅಂತಂದ್ರೆ ಏನು? ತನ್ನ ನಂಬಿಕೆ ಯಾರ ಮೇಲೆ? ದೇವರ ಮೇಲೆ. ತನ್ನ ಮೇಲೆ ಅಲ್ಲ, ತನ್ನ ನಂಬಿಕೆ ದೇವರ ಮೇಲೆ. ಅದನ್ನೇ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅಲ್ಲಿ ಕೇವಲ ಇಷ್ಟೇ ಹೇಳಿದೆ, ಏನಂತೇಳಿ, ನೀತಿವಂತನು ಬದುಕುವುದು ನಂಬಿಕೆಯಿಂದಲೇ. ತನ್ನ ನಂಬಿಕೆ ಅಂತಿಲ್ಲ, ಆದ್ರೆ ನಂಬಿಕೆಯಿಂದಲೇ ಅಂತ ಅಷ್ಟ ಮಾತ್ರ ಇದೆ. ಬಟ್ ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಹಬಕ್ಕೂಕನು ಹೇಳೋದು ಏನಂತಂದ್ರೆ, ನನ್ನ ನಂಬಿಕೆ ದೇವರಲ್ಲಿ ಅಂತ ಹೇಳಿ. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರಲ್ಲಿಯೇ ನಮ್ಮ ನಂಬಿಕೆ. ಆದ ಕಾರಣ ರೋಮದವರಿಗೆ ಬರೆದ ಪತ್ರ 1:17ರಲ್ಲಿ ಶಿಷ್ಟನ ವಿಷಯವಾಗಿ ಹೇಳಲಾಗಿದೆ, ನೀತಿವಂತನ ವಿಷಯ. ನೀತಿವಂತನು ಯಾವ ರೀತಿಯಾಗಿ ಬದುಕ್ತಾನೆ? ನಂಬಿಕೆಯಿಂದಲೇ. ಎರಡನೇ ಭಾಗ ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 11ನೇ ವಚನ. ಅಲ್ಲಿ ನಾವು ಓದುವಾಗ ನಂಬಿಕೆಯ ವಿಷಯವಾಗಿ ನೋಡ್ತೇವೆ. ಮೊದಲನೇದಾಗಿ ನೀತಿವಂತನ ವಿಷಯವಾಗಿ ನೋಡ್ತೀವಿ. ಯಾರು? ಪೌಲ ಬರೀತಾ ಇದ್ದಾನೆ. ಪೌಲ ಈಗ ಎಫೆಸದವರಿಗೆ ಏನ್ ಬರೀತಾ ಇದ್ದಾನೆ ಅಂತ ನಂಬಿಕೆಯ ವಿಷಯವಾಗಿ ಬರೀತಾರೆ. ನೀತಿವಂತ ಬದುಕ್ತಾನೆ ಎದರಿಂದ? ನಂಬಿಕೆಯಿಂದ. ಈ ವಿಚಾರವನ್ನ ಎಂಫಸೈಸ್ ಮಾಡ್ತಾನೆ, ಅಂದ್ರೆ ಒತ್ತು ಕೊಟ್ಟು ಹೇಳ್ತಾನೆ. ಮೂರನೇ ಭಾಗ ನಮಗೆ ಇಬ್ರಿಯರ ಪತ್ರ 10ನೇ ಅಧ್ಯಾಯ 38ನೇ ವಚನ. ಇಬ್ರೂಸ್ 10:38. ಅಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಬದುಕುವುದರ ವಿಷಯವಾಗಿ ನೋಡ್ತೇವೆ. ಹೌ ವಿ ಲಿವ್. ಮೊದಲನೇದಾಗಿ ನೀತಿವಂತ, ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ಬರುವಂತದ್ದು ಏನಂತಂದ್ರೆ ಬದುಕುವುದು ಹೇಗೆ? ಹೌ ವಿ ಲಿವ್. ಬದುಕೋದು ಯೇಸು ಸ್ವಾಮಿಯ ಮೇಲೆ ಇಟ್ಟಂತ ನಂಬಿಕೆಯಿಂದಲೇ ಎಂಬುದಾಗಿ ಅಲ್ಲಿ ನಿಮಗೆ ವಿವರ ಇಬ್ರಿಯ ಪುಸ್ತಕ 10:38ರಲ್ಲಿ ಕಂಡು ಬರ್ತದೆ. ಹೀಗೆ ಈ ಒಂದು ಸುಂದರವಾದಂಥ, ಮುಖ್ಯವಾದಂಥ, ಅರ್ಥಪೂರ್ಣವಾದಂಥ ವಚನ 3 ಸಾರಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕಂಡು ಬರ್ತದೆ. ಮತ್ತು ಅದರ ಹಿಂದೆ ಎಷ್ಟು ಅರ್ಥ ಇದೆ ಎಂಬುದಾಗಿ ನಾವು ಈಗ ತಿಳ್ಕೊಂಡಿದ್ದೇವೆ. ನೀವು ಸ್ವಲ್ಪ ಓದಿ ಧ್ಯಾನ ಮಾಡ್ರಿ. ದಟ್ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್. ನಾನು ವಿವರಿಸ್ತಾ ಹೋದರೆ ಸಮಯ ಆಗ್ಬಿಡ್ತದೆ, ಮುಂದಿನ ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾನು ಸಂಕ್ಷಿಪ್ತವಾಗಿ ನಿಮಗೆ ಅಷ್ಟು ವಿವರಿಸ್ತಾ ಇದ್ದೇನೆ. ಈ ಒಂದು ಅತ್ಯುತ್ತಮ ಪಾಠ, ಇದನ್ನ ದೇವರು ನಮಗಾಗಿ ಇಟ್ಟಿದ್ದಾನೆ. ಅದನ್ನ ಅಲ್ಲಿ ಹಬಕ್ಕೂಕನ ಪುಸ್ತಕದಿಂದ ಸ್ಟಾರ್ಟ್ ಆಯ್ತದು. ಹಳೆ ಒಡಂಬಡಿಕೆಯಲ್ಲಿ ಬರೆದಂತಹ ಈ ಒಂದು ಪುಸ್ತಕ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ತನ್ನ ನಂಬಿಕೆ ಅಂತಂದ್ರೆ ತನ್ನ ನಂಬಿಕೆ ದೇವರ ಮೇಲೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ನಾವು ನೋಡುವಾಗ ಅಲ್ಲಿ ಅನೇಕ ವಿಷಯಗಳು ನಮಗೆ ಕಂಡು ಬರ್ತವೆ. 6ನೇ ವಚನದಲ್ಲಿ 5ರಿಂದ 19 ವಚನಗಳನ್ನ ನೀವು ಓದುವಾಗ 5 to 19 ಈಗಾಗಲೇ ಸಹೋದರು ಓದಿದ್ರು ಅದನ್ನು. ನಾನು ಬೇಕಂತ ಅದನ್ನ ಪೂರಾ ಅಧ್ಯಾಯ ಓದ್ಲಿಕ್ಕೆ ಹಚ್ಚಿದ್ರೆ ಸಮಯ ಆಗ್ತದೆ ಅಂತ ಹೇಳಿ ಒಂದೊಂದು ವಚನ ಅಷ್ಟೇ ಓದಕ್ ಹಚ್ಚಿದೆ. ಅಲ್ಲಿ 5ರಿಂದ 19 ವಚನಗಳಲ್ಲಿ ಕಸ್ದಿಯರ 5 ದುಷ್ಟ ವಿಷಯಗಳು ಅಥವಾ ಕೆಟ್ಟ ಸಂಗತಿಗಳು ಅಥವಾ ಪಾಪಗಳು ಅಲ್ಲಿ ನಮಗ ದೇವರು ಇಟ್ಟಿದ್ದಾನೆ. 5 O's. ಅಯ್ಯೋ ಎಂಬುದಾಗಿ ಅವರ ಬಗ್ಗೆ ಹೇಳ್ತಾನೆ. ಅಯ್ಯೋ ಅಂತಂದ್ರೆ ಬಹಳ ಏನ್ಪಾ ಇವ್ರ ಪರಿಸ್ಥಿತಿ ಅಂತ ಹೇಳಿ ನಾವು ಹೇಳ್ತೀವಲ್ಲ, ಅಯ್ಯೋ ಎಂತ ದುರ್ವಸ್ಥೆಯಲ್ಲಿ ಬಿದ್ದವನಪ್ಪ ಇವ. ಅದನ್ನೇ ದೇವರು 5ರಿಂದ 19 ವಚನಗಳಲ್ಲಿ ಕಸ್ದಿಯರ ಪಾಪ ಕೃತ್ಯಗಳ ವಿಷಯವಾಗಿ ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾನೆ. 6ನೇ ವಚನದ ಬಗ್ಗೆ ನಾವು ನೋಡುವಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಬೇರೆಯವರ ತನ್ನ ಹೆಚ್ಚಾಗಿ ಕೂಡಿಸ್ತಾ ಇದ್ರು, ಕಟ್ತಾ ಇದ್ರು. ಹೆಚ್ಚಿನ ವಿವರಿಸ್ಲಿಕ್ಕೆ ಸಮಯದ ಕಾರಣ ನಾನು ಫಾಸ್ಟ್ ಆಗಿ ಹೋಗ್ತೇನೆ. 5 ವಿಷಯಗಳಿವೆ ಅವ್ರ ಬಗ್ಗೆ, ಕಸ್ದಿಯರ ಬಗ್ಗೆ. ಆ ಮೊದಲೇದ್ ಯಾವ್ದಂತಂದ್ರೆ, ಅವ್ರಿಗೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವಂತಹ ಒಂದು ಆತುರ ಇರ್ತಿತ್ತು. ಅವರು ಹಾತೊರೆಯುತ್ತಾ ಇದ್ರು ಎಂಬ ವಿಚಾರವನ್ನ ನಾವು 6ನೇ ವಚನದಲ್ಲಿ ನಾವು ಕಾಣ್ತೇವೆ. ನೋಡ್ರಿ, ಅಲ್ಲಿ ಆತನು ಹೇಳ್ತಾ ಹೋಗ್ತಾನೆ ಕಸ್ದಿಯರ ವಿಷಯವಾಗಿ. ಅಲ್ಲಿ ಇವೆಲ್ಲ ಅವನ ಪ್ರಸ್ತಾಪೇತ್ಯವನ ವಿಷಯವಾಗಿ ಗೇಲಿಯ ಗೀತಗಳನ್ನ ಹಾಡುವವನಲ್ಲವೇ, ಅಯ್ಯೋ ತನ್ನದಲ್ಲದ ಹೆಚ್ಚೆಚ್ಚಾಗಿ ಕೂಡಿಸಿಕೊಂಡು ಅಡವುಗಳನ್ನ ಹೊರೆಯಾಗಿ ಇಟ್ಟುಕೊಳ್ಳುವವನ ಗತಿಯನ್ನು ಏನು ಹೇಳಲಿ. ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಬಡವರಿಗೆ ಏನ್ ಮಾಡ್ತಾ ಇದ್ರು? ಹಣ ಕೊಡ್ತಾ ಇದ್ರು, ಬಡ್ಡಿ ಮೇಲೆ ಹಣ ಕೊಡ್ತಾ ಇದ್ರು. ಆಮೇಲೆ ಏನ್ ಮಾಡ್ತಾ ಇದ್ರು? ಅದಕ್ಕೆ ಲೆಕ್ಕವಿಲ್ಲದಂತ ರೀತಿಯಲ್ಲಿ ಅವರು ಅದನ್ನ ಬಡ್ಡಿಯನ್ನ ವಸೂಲು ಮಾಡ್ತಾ ಇದ್ರು. ಅಂದ್ರೆ ಬಡವರಿಗೆ ಬಹಳ ಹೊರೆ ಆಗುವಂತಹ ರೀತಿಯಲ್ಲಿ ಅವರ ಜೀವನ ಇತ್ತು ಮತ್ತು ಆ ಹಣದಿಂದ ಅವರು ಬಹಳಷ್ಟು ಸಂತೋಷ ಪಡ್ತಾ ಇದ್ರು ಎಂಬಂತ ಮೊದಲನೇ ಅಂಶವನ್ನ ಅಲ್ಲಿ ನಾವು ಕಾಣ್ತೀವಿ.
ಅವು ಅಡವುಗಳನ್ನ ಹೊರೆಯಾಗಿ ಇಟ್ಟುಕೊಳ್ಳುವವನ ಗತಿಯನ್ನು ಏನು ಹೇಳಲಿ. ಅವನು ಎಷ್ಟು ಕಾಲ ಹೀಗೆ ಮಾಡಾನು. ಈಗ ಕಸ್ದೀಯರ ಬಗ್ಗೆ ದೇವ್ರು ಹೇಳ್ತಾ ಇದ್ದಾನೆ, ಇನ್ ಎಷ್ಟ್ ದಿವ್ಸ ಹೀಗೆ ಮಾಡ್ತಾ ಹೋಗ್ತೀರಿ ನೀವು. ಮೊದ್ಲೇ ಒಂದು ಅಯ್ಯೋ ಏನಂತಂದ್ರೆ, ನೀವೇನ್ ಮಾಡ್ತೀರಿ, ಜನರನ್ನ ಸುಲಿತಾ ಇದ್ದೀರಿ, ಅವರ ಹಣ ಸುಲಿತಾ ಇದ್ದೀರಿ, ಅವರನ್ನ ಬಹಳ ಕಷ್ಟಕ್ಕೆ ನೀವು ಈಡು ಮಾಡ್ತಾ ಇದ್ದೀರಿ. ನಿಮ್ಮ ಸ್ಥಿತಿ ಏನಾಗ್ತದೆ ವಿಚಾರ ಮಾಡ್ರಿ ಅಂತ ಹೇಳ್ತಾನೆ. ಅವನು ಎಷ್ಟು ಕಾಲ ಹೀಗೆ ಮಾಡ್ಯಾನು. ನಿನ್ನನ್ನು ಕಚ್ಚುವವರು ಪಕ್ಕನೆ ತಲೆ ಹೊತ್ತುವರು. ಒಂದ್ ಸಮಯ ಬರ್ತದೆ, ನಿನ್ನ ಮುಗಿದು ಹೋಗ್ತದೆ, ನೀನು ಹಾಳಾಗಿ ಹೋಗ್ತಿ ಎಂಬುದಾಗಿ ದೇವರು ಅವನ ಬಗ್ಗೆ ಹೇಳ್ತಾನೆ. ನಿನ್ನನ್ನು ಕಚ್ಚುವವರು ಪಕ್ಕನೆ ತಲೆ ಎತ್ತುವರು, ನಿನ್ನನ್ನು ಒದ್ದಾಡಿಸುವವರು ಎಚ್ಚರಗೊಳ್ಳುವವರು. ಒದ್ದಾಡಿಸ್ತಾರೆ ನಿನ್ನ. ನೀನೀಗ ಮಂದಿನ ಒದ್ದಾಡಿಸ್ತಾ ಇದ್ದಿ, ನಿನ್ನನ್ನ ಯಾರು ಒದ್ದಾಡಿಸ್ತಾರೆ, ಬರ್ತಾರೆ, ಹೇಳ್ತೇನೆ ತಡೆ ನಾನು ಅಂತ ಹೇಳ್ತಾನೆ ದೇವರು. ನೀನು ಬಹುಜನಾಂಗಗಳನ್ನು ಕೊಳ್ಳೆ ಹೊಡೆದು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಪುರವನ್ನು ಅವರ ನಿವಾಸಿಗಳೆಲ್ಲರನ್ನು ಹಿಂಸಿಸಿದ ಕಾರಣ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ನಿನ್ನನ್ನು ಕೊಳ್ಳೆ ಹೊಡೆಯುವರು. ನೀನೇನ್ ಮಾಡಿದ್ದಿ ಅದು ನಿನಗೆ ಆಗ್ತದೆ. ಅಯ್ಯೋ ನಿನ್ನ ಪರಿಸ್ಥಿತಿ ಅಂತ ಗಂಭೀರ ಆಗಿದೆಪ್ಪ. ಎರಡನೇ ಒಂದು ವಿಚಾರ ಹೇಳ್ತಾನೆ 9ನೇ ವಚನದಲ್ಲಿ, ಅವರಲ್ಲಿರ್ತಕ್ಕಂಥ ಒಂದು ಆಮ್ ದುರಾಶೆ, ಗ್ರೀಡ್ ಅಂತ ಹೇಳ್ತೀವಲ್ಲ ನಾವು. ಗ್ರೀಡ್ ಅಂದ್ರೆ ಅವರಲ್ಲಿರ್ತಕ್ಕಂಥ ದುರಾಶೆಯ ಬಗ್ಗೆ ಹಬಕ್ಕೂಕನ ಹೇಳ್ತಾನೆ. ಅಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂಬ ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಿ. ಅವನೇನ್ ಮಾಡ್ತಾನೆ, ಮೇಲೆ ತನ್ನ ಒಂದು ಮನೆ ಕಟ್ಕೊಳ್ತಾನೆ, ಬೇರೆಯವರಿಗೆ ಅದು ಆಕ್ಸೆಸ್ ಆಗ್ಬಾರ್ದಂತಹ ರೀತಿಯಲ್ಲಿ. ನೋಡ್ರಿ, ಓದ್ರಿ, ಅದನ್ನ ಗೊತ್ತಾಗ್ತದೆ. ಅಂಥ ರೀತಿಯಲ್ಲಿ ನೀನ್ ಜೀವಿಸ್ತಾ ಇದ್ದಿ, ಕೇಡಿನೊಳಗಿಂದ ತಪ್ಪಿಸ್ಕೊಳ್ಬೇಕು, ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಸಿಕೊಳ್ತಾ ಇದ್ದಿ. ಅನ್ಯಾಯವಾಗಿ ನೀನೇನ್ ಮಾಡ್ತಾ ಇದ್ದಿ, ದುರಾಶೆ, ಗರ್ವ, ಸೊಕ್ಕು, ಯಾರ್ ನನ್ನ ತಡಿತಾರ ನೋಡೋಣ ಎನ್ನುವಂತಹ ಒಂದು ವಿಚಾರ ನಿನ್ನಲ್ಲಿದೆ. ಆದ ಕಾರಣ ಏನಾಗ್ತದೆ ನೋಡ್ರಿ, ನೀನು ಬಹುಜನಾಂಗಗಳನ್ನು ನಿರ್ಮೂಲ ಮಾಡಿದ್ದು, ಬಹಳಷ್ಟು ಜನರನ್ನ ನೀನೇನ್ ಮಾಡ್ಬಿಟ್ಟಿ, ನಿರ್ಮೂಲ ಮಾಡಿದ್ದಿ. ನಿನ್ನ ಕುಲಕ್ಕೆ ಅವಮಾನವನ್ನೇ ಯೋಚಿಸಿಕೊಂಡ ಹಾಗಾಯ್ತು, ನಿನಗೇ ಕೇಡು ಮಾಡಿಕೊಂಡಿದ್ದಿ ಅಂತ ಹೇಳ್ತಾನೆ. ಹೀಗೆ ಮಾಡೋದ್ರಿಂದ ಈಗ ನೀನೇನ್ ಮಾಡ್ಕೊಂಡಿದ್ದಿ, ಅಯ್ಯೋ ನೀನೇನ್ ಮಾಡ್ಕೊಂಡಿದ್ದಿ, ನಿನಗೇ ಕೇಡು ಮಾಡ್ಕೊಂಡಿದ್ದಿ ಅಂತ ಹೇಳಿ ಕಸ್ದೀಯರ ಬಗ್ಗೆ ದೇವರು ಅಲ್ಲಿ ಹೇಳುವುದನ್ನ, ಎರಡನೇ ಅಯ್ಯೋ ಬಗ್ಗೆ ಹೇಳುವುದನ್ನ ನಾವು ನೋಡ್ತೀವಿ. ನೆನ್ಪು ಮಾಡ್ಕೊಳ್ರಿ, ಈ ವಿಷಯಗಳು ಈ ದಿವಸಗಳಲ್ಲಿಯೂ ಸಹ ಇವೆ, ಈ ಕಾಲದಲ್ಲಿಯೂ ಸಹ ಇವೆ, ನಮ್ಮಲ್ಲಿಯೂ ಸಹ ಎಷ್ಟೋ ಇರಬಹುದು. ಅದನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕು. ಆದ ಕಾರಣ ಇವುಗಳನ್ನ ಜಸ್ಟ್ ಇಗ್ನೋರ್ ಮಾಡ್ಬೇಡ್ರಿ, ಇವುಗಳನ್ನ ಅಲಕ್ಷ್ಯ ಮಾಡ್ಬೇಡ್ರಿ. ಎಷ್ಟು ಸತ್ಯವಾಗಿವೆ ಎಂಬುದನ್ನ ತಿಳ್ಕೊಳ್ರಿ, ಅವುಗಳಿಂದ ದೂರವಿರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೂರನೇ ಒಂದು ವಿಚಾರ ಹೇಳ್ತಾನೆ, ಅಯ್ಯೋ, 12ನೇ ವಚನ, ಪಟ್ಟಣವನ್ನು ನರಹತ್ಯದಿಂದ ಕಟ್ಟಿ ಊರನ್ನು ಅನ್ಯಾಯದಿಂದ ಸ್ಥಾಪಿಸಿದವನ ಗತಿಯನ್ನು ಏನು ಹೇಳಿ. ನೋಡ್ರಿ, ಅವರಲ್ಲಿ ಏನಿದೆ ಅಂತಂದ್ರೆ ಜನರನ್ನ ಕೊಂದು ಹಾಕುವಂಥದ್ದು, ರಕ್ತ ಸುರಿಸುವಂಥದ್ದು. ಆದ್ರೆ ನಾವೇನ್ ಮಾಡ್ಬೇಕು, ಅದನ್ನ ನಾವು ಪಟ್ಟಣವನ್ನ ಕಟ್ಟಬೇಕು, ನರಹತ್ಯೆ ಮಾಡಿ ಬೇರೆಯವರ ಪಟ್ಟಣಗಳನ್ನ ನಾವು ಆವರಿಸಿಕೊಳ್ಬೇಕು, ಅವುಗಳನ್ನ ನಾವು ಪಡ್ಕೊಳ್ಬೇಕು. ಅನ್ಯಾಯದಿಂದ ಸ್ಥಾಪಿಸುವ ಗತಿಯನ್ನು ಏನು ಹೇಳಲಿ. ಜನಗಳು ದುಡಿದದ್ದು ಬೆಂಕಿಗೆ ತುತ್ತಾಗುವುದು, ಜನಾಂಗಗಳು ಪಟ್ಟ ಪರಿಶ್ರಮ ವ್ಯರ್ಥವಾಗುವುದು. ಆಹಾ, ಇದೆಲ್ಲ ಸೇನಾಧೀಶ್ವರನಾದ ಯೆಹೋವನಿಂದಲೇ ಸಂಭವಿಸುವುದಷ್ಟೇ ಅಂತ ದೇವ್ರು ಏನ್ ಮಾಡ್ತಾನೆ, ಸೇನಾಧೀಶ್ವರನಾದ ಯೆಹೋವನು ಏನ್ ಮಾಡ್ತಾನೆ, ಹಾಗೆ ನಿನ್ನನ್ನು ಬಿಡುವುದಿಲ್ಲ. ನೀನು ಯಾವ ರೀತಿಯಾಗಿ ನೀವು ಜನರ ಒಂದು ರಕ್ತ ಸುರಿಸಿ ನಿನ್ನ ಪಟ್ಟಣಗಳನ್ನ ನೀನು ವೃದ್ಧಿ ಮಾಡ್ತಾ ನೋಡಿದ್ವಿ, ಆದ ಕಾರಣ ನಾನು ಅದನ್ನ ಏನ್ ಮಾಡ್ತೇನೆ, ನಿನಗೆ ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ದೇವರು ಮೂರನೇ ಒಂದು ಅಯ್ಯೋ ಅಂತ ಹೇಳಿ ಇಲ್ಲಿ ಕಸ್ದಿಯರ ಬಗ್ಗೆ ಹೇಳ್ತಾ ಇರುವುದು ನಮಗೆ ಕಂಡು ಬರ್ತದೆ. 14ಕ್ಕೆ ವಚನಕ್ಕೆ ಬರುವಾಗ ಅದ್ಭುತವಾದಂತ ನಡುವೆ ಹೇಳ್ತಾನೆ ಇದನ್ನ. ಈ 5 ಇವೆ ಅಲ್ಲ, 5ರಲ್ಲಿ 3 ಒಂದ್ ಕಡೆ ಹೇಳ್ತಾನೆ, ನೆಕ್ಸ್ಟ್ 2 ಇವೆ. ಈಗ ಅದನ್ನ ನಾವು ನೋಡೋಣ. ಅದಕ್ಕಿಂತ ಮಧ್ಯ ಭಾಗದಲ್ಲಿ 14ನೇ ವಚನದಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿ ತುಳುಕುವುದು ಎಂಬುದಾಗಿ ತನ್ನ ವಿಷಯವಾಗಿ ತನ್ನ ಮಹಿಮೆಯನ್ನ ಹಬಕ್ಕೂಕನಿಗೆ ಅಲ್ಲಿ ತೋರಿಸ್ತಾ ಇದ್ದಾನೆ. ಗಾಡ್ ಇಸ್ ಶೋಯಿಂಗ್ ಇಸ್ ಗ್ಲೋರಿ. ಏನ್ ಹೇಳ್ತಾನೆ ನೋಡ್ರಿ, ಸಮುದ್ರದಲ್ಲಿ ನೀರು ಹೇಗೋ ಅಂದ್ರೆ, ನೀವು ಸಮುದ್ರಕ್ಕೆ ಹೋದ್ರೆ ಎಲ್ಲಿ ನೋಡಿದ್ರು ನೀರೇ ಕಾಣ್ತದೆ. ವೇರ್ ಎವರ್ ಯು ವಿಲ್ ಸಿ ವಾಟರ್, ಬೇರೆ ಏನೂ ಕಾಣೋದಿಲ್ಲ ಅಲ್ಲಿ. ಹಾಗೆ ಭೂಮಿಯಲ್ಲಿ ಯೆಹೋವನ ಮಹಿಮೆಯು ಜ್ಞಾನದಿಂದ ತುಂಬಿಕೊಂಡಿರುವುದು. ದೇವರ ಮಹಿಮೆ ಏನಿದೆ ಅಂತಂದ್ರೆ ಭೂಮಿಯ ಮೇಲೆ ಎಲ್ಲಾ ಇದೆ. ಇಟ್ ಈಸ್ ಎವ್ರಿವೇರ್ ಎಂಬುದಾಗಿ. ದ ಅರ್ತ್ ಈಸ್ ಫಿಲ್ಡ್ ವಿತ್ ದ ನಾಲೆಜ್ ಆಫ್ ದ ಗ್ಲೋರಿ ಆಫ್ ದ ಗಾಡ್ ಆಸ್ ದ ವಾಟರ್ ಕವರ್ಸ್ ದ ಸಿ ಎಂಬುದಾಗಿ ಒಂದು ಕೋರಸ್ಸು ಇದೆ. ಅದನ್ನ ನಾವು ಹಾಡ್ತೀವಿ ಎಷ್ಟೋ ಸಲ ಅಲ್ಲ.
ಆದ ಕಾರಣ ಸಮುದ್ರದ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿ ತುಳುಕುತ್ತಿರುವುದು. ನಾನೇ ಏನಾಗಿದ್ದೇನೆ, ನನ್ನ ಮಹಿಮೆಯನ್ನು ನೋಡು ನೀನು. ನಾನು ಏನಾಗಿದ್ದೇನೆ ನೋಡು, ನನ್ನ ಜ್ಞಾನ ಹೇಗಿದೆ ನೋಡು, ಎಷ್ಟು ಯಾವ ರೀತಿಯಾಗಿ ಆವರಿಸಿಕೊಂಡಿದ್ದೀನಿ ನೋಡು ಅಂತ ಹೇಳಿ ದೇವರು ಹಬಕ್ಕೂಕನಿಗೆ ಆ ಒಂದು ದರ್ಶನವನ್ನ ತೋರಿಸ್ತಾ ಇದ್ದಾನೆ ಎಂಬ ಮಾತು ನಮಗೆ ಕಂಡು ಬರ್ತದೆ. 4ನೇ ಒಂದು ಅಯ್ಯೋ ನೋಡೋಣ ಏನಂತ ಹೇಳಿ ಕಸ್ದಿಯರ ಬಗ್ಗೆ. ಅಯ್ಯೋ 15ನೇ ವಚನ, ನಿನ್ನ ರೋಷವನ್ನು ಪಾನಕಕ್ಕೆ ಬೆರೆಸಿ ನಿನ್ನ ನೆರೆಯವರಿಗೆ ಕುಡಿಸಿ ಅವರ ಬೆತ್ತಲತನ ನೋಡಬೇಕೆಂದು ಅವರನ್ನು ಅಮಲೇರಿಸಿದವನೇ, ನಿನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಅಂದ್ರೆ ನೆರೆಹೊರೆಯವರ ಬಗ್ಗೆ ಅವರಲ್ಲಿದ್ದಂತಹ ಒಂದು ನಾಚಿಗೇಡಿತನ ಅವರಲ್ಲಿ ಎಷ್ಟು ಇತ್ತು ಎಂಬುದಾಗಿ ನಮ್ಗೆ ಕಂಡು ಬರ್ತದೆ. ಬೇರೆಯವರನ್ನ ಅಮಲೇರಿಸಿ ಏನೇನ್ ಮಾಡ್ತಾ ಇದ್ರು ಎಂಬಂತ ವಿಚಾರವನ್ನ ಇಲ್ಲಿ ದೇವ್ರು ಹೇಳ್ತಾರೆ. ನಿನ್ನ ಗತಿಯನ್ನು ಏನು ಹೇಳಲಿ, ನಿನ್ನ ಮಾನವನ್ನೆಲ್ಲ ಅವಮಾನವನ್ನ ತುಂಬಾ ಅನುಭವಿಸ್ತಿ ಅಂತ ಹೇಳ್ತಾನೆ ದೇವ್ರು. ಹಾಗೆ ಬಿಡುದಿಲ್ಲ ನನ್ನ, ನೀನೇನೋ ನನ್ನ ಜನರನ್ನ ಶಿಕ್ಷಿಸುವುದಕ್ಕಾಗಿ ನಾನು ಉಪಯೋಗಿಸ್ಕೊಂಡಿದ್ದೇನೆ ನಿಜ, ಆದ್ರೆ ನಿನ್ನನ್ನು ನಾನು ಬಿಡುವುದಿಲ್ಲ. ಯಾಕಂದ್ರೆ ನೀನು ಮಾಡಿದಂತ ಪಾಪಗಳಿಗಾಗಿ ನಿನ್ನನ್ನು ನಾನು ನಾಶ ಮಾಡಿಬಿಡ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ. ಹಬಕ್ಕೂಕನ ಪ್ರಶ್ನೆಗೆ ಉತ್ತರ ಇದು, ನೆನ್ಪಿಟ್ಕೊಡ್ರಿ. ಇವೆಲ್ಲ ಎದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ ಅಂತಂದ್ರೆ, ಹಬಕ್ಕೂಕನೇ ನೀನ್ ಕೇಳ್ತಾ ಇದೆಯಲ್ಲ ಅದಕ್ಕೆ ಉತ್ತರ ತಗೋ ಇದನ್ನ ಅಂತೇಳಿ. ಆದ ಕಾರಣ ಹೇಳ್ತಾನೆ, ನೀನು ಕುಡಿ, ನಿನ್ನ ಸುನ್ನತಿಹೀನತೆಯನ್ನು ಹೊರಪಡಿಸ್ಕೋ, ಯೆಹೋವನ ಬಲಗೈಯಲ್ಲಿ ಪಾತ್ರೆಯು ನಿನ್ನ ಪಾಲಿಗೆ ಬರುವುದು, ಕೇವಲ ಅವಮಾನವು ನಿನ್ನ ಮಾನವನ ಮುತ್ತಿ ಬಿಡುವುದು. ನೀನು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಪುರವನ್ನು ಅವುಗಳ ನಿವಾಸಿಗಳೆಲ್ಲರನ್ನು ಹಿಂಸಿಸಿದ ಕಾರಣ ಲೆಬನೋನಿಗಾದಂತ ಹಿಂಸೆಗೆ ನೀನು ಒಳಗಾಗುವಿ. ನೀನ್ ಇಷ್ಟೆಲ್ಲ ಮಾಡ್ತಾ ಇದ್ದಿ, ನಾಚಿಗೇಡಿ ಕೆಲಸಗಳನ್ನ ಮಾಡ್ತಾ ಇದ್ದಿ, ಆದ್ರೆ ಶಿಕ್ಷೆ ಬರ್ತದೆ. ಲೆಬನೋನಿಗೆ ಆದಂತಹ ಹಿಂಸೆಗೆ ನೀನು ಒಳಗಾಗ್ತಿ. ಮೃಗ ಕೆತ್ತಿದ ವಿಗ್ರಹವು ಏತಕ್ಕೆ, ರೂಪಿಸಿದವನು ಅದಕ್ಕೆ ಏಕೆ ಕೆತ್ತಬೇಕಾಗಿತ್ತು? ಸುಳ್ಳು ಕಣಿಗಳಿಗಾಗಿ ಇಟ್ಟುಕೊಂಡ ಎರಕದ ಬೊಂಬೆಗಳಿಂದ ಪ್ರಯೋಜನ ಏನು? ಕಣಿ ಕೇಳ್ತಾರೆ, ಏನ್ ಬರ್ತದೆ, ಅದು ಏನು ಬರುತ್ತೆ? ಇಟ್ ಕಾಂಟ್ ಸ್ಪೀಕ್ ಬಿಕಾಸ್ ದೇರ್ ಇಸ್ ನೋ ಲೈಫ್ ಇನ್ ಇಟ್. ಅದನ್ನೇ ಹೇಳ್ತಾನೆ ನೋಡ್ರಿ, ಮರಕ್ಕೆ ನಿರ್ಮಿಸಿದವನು ತನ್ನ ಕೈ ಕೆಲಸದ ಮೂಗುಗೊಂಬೆಯಲ್ಲಿ ನಂಬಿಕೆ ಇಡುವುದಕ್ಕೆ ಏನಾಧಾರ? ಅದಕ್ಕೆ ಏನ್, ವಾಟ್ ಇಸ್ ದ ಬೇಸ್ ಫಾರ್ ಯು ಟು ಬಿಲೀವ್ ದಟ್? ಮರಕ್ಕೆ ಎಚ್ಚೆತ್ತುಕೋ, ಜಡವಾದ ಕಲ್ಲಿಗೆ ಎದ್ದೇಳು ಎಂದು ಅಪ್ಪಣೆ ಕೊಡುವವರ ಗತಿಯನ್ನು ಅಯ್ಯೋ ಏನು ಹೇಳಲಿ. ಇಂಥ ಬೊಂಬೆಯು ಬೋಧಿಸಿತೆ, ಈಗೋ ಅದಕ್ಕೆ ಬೆಳ್ಳಿ ಬಂಗಾರವನ್ನು ಹೊದಿಸಿದ್ದಿ. ಯು ಹ್ಯಾವ್ ಕವರ್ಡ್ ಇಟ್ ವಿತ್ ಗೋಲ್ಡ್ ಅಂಡ್ ಸಿಲ್ವರ್. ಆದ್ರೆ ಅದರಲ್ಲಿ ಶ್ವಾಸ ಇಲ್ಲ, ಜೀವ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಕಸ್ದಿಯರೇ ನೀವು ಇದ್ದೀರಿ. ಇವುಗಳನ್ನ ನೀವು ಮಾಡಿಕೊಂಡು ಜೀವಿಸ್ತಾ ಇದ್ದೀರಿ. ಈ 5 ವಿಷಯಗಳನ್ನ ನೀವು ಓದ್ರಿ ತಿರುಗಿ. ನಾನು ಹೇಳಿದ್ದೇನೆ ನಿಮ್ಗಾಗಲೇ, ಸಮಯದಾಗ್ತಾ ಇದೆ. ಆದ ಕಾರಣ ಈ 5 ಅಯ್ಯೋ ವಿಷಯಗಳು ಅಂದ್ರೆ ಅವರ ಗಂಭೀರವಾದಂತ ದುಸ್ಥಿತಿಯ ಬಗ್ಗೆ ದೇವರು ಹೇಳಿ ಅವುಗಳ ಅಂತ್ಯವನ್ನ ಆತನಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಜನರು ನಂಬಿದವರು, ನನ್ನ ಜನರವರು, ದೇ ಆರ್ ಮೈ ಪೀಪಲ್, ದೇ ಲಿವ್ ಬೈ ಫೇತ್. ಅವರು ಉಳಿತಾರೆ. ಕಸ್ದಿಯರ ಶಿಕ್ಷೆಗೆ ಒಳಗಾದ್ರೂ ಸಹ ಅವ್ರು ನಾನು ಉಳಿಸ್ತೇನೆ. ದಟ್ ಈಸ್ ದ ಸೀಕ್ರೆಟ್ ದಟ್ ದ ಲಾರ್ಡ್ ಬ್ರಿಂಗ್ಸ್ ಔಟ್ ಬಿಫೋರ್ ಹಬಕ್ಕೂಕ್. ಈ ಒಂದು ರಹಸ್ಯವನ್ನ ಹಬಕ್ಕೂಕನಿಗೆ ದೇವರು ಅಲ್ಲಿ ಹೊರಪಡಿಸ್ತಾ ಇದ್ದಾನೆ ಅಥವಾ ತೋರ್ಪಡಿಸ್ತಾ ಇದ್ದಾನೆ. ನನ್ನ ಜನರನ್ನು ನಾನು ಉಳಿಸ್ತೇನೆ ಹಬಕ್ಕೂಕ. ಯಾಕೆ ವಿಚಾರ ಮಾಡ್ತಾ ಇದ್ದೀನಿ? ಯಾಕಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ನನ್ನ ಜನರು ನನ್ನ ನಂಬಿದ್ದಾರೆ, ಅವರನ್ನು ನಾನು ಉಳಿಸ್ತೇನೆ. ಆದರೆ ನೀನು ಹೇಳ್ತಾ ಇದೆಯಲ್ಲ, ಈ ದುಷ್ಟ ಕಸ್ದಿಯರಿಂದ ನನ್ನ ಜನರನ್ನು ಶಿಕ್ಷಿಸ್ತಾ ಇದ್ದೀಯ ಅಂತ ಹೇಳಿ ನೀನ್ ಕೇಳಿದೆಯಲ್ಲ, ಅವ್ರನ್ನ ದೇ ವಿಲ್ ನಾಟ್ ಲಿವ್, ದೇ ವಿಲ್ ಬಿ ಡಿಸ್ಟ್ರಾಯ್ಡ್. ಅವರ ಸ್ಥಿತಿ ಆಯ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ನೀವು ಅದನ್ನ ನೋಡ್ತೀರಿ. ಅಲ್ಲಿ ಬಾಬೇಲಿನ ಅರಸರು ಅವ್ರೇನ್ ಮಾಡ್ತಾ ಇದ್ರು ಅಂತಂದ್ರೆ ವಿಗ್ರಹಾರಾಧನೆ, ಬಳಿ, ಇವೆಲ್ಲಾ ವಿಷಯಗಳು ಖಂಡಿತವಾಗಿ ಆಗ್ತವೆ ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಅಂದ್ರೆ ಈ ವಿಷಯಗಳು ಘಟಿಸಿದವರಿಗೆ ಕಸ್ದಿಯರ ಜೀವನದಲ್ಲಿ ಆದೂ ಇವು. ನೆಬೂಕದ್ನೆಚ್ಚರನ ಸಮಯದಲ್ಲಿ ಎಲ್ಲಾ ಕಳ್ಕೊಂಡು ಹೋದ್ರು ಅಂತ ಹೇಳಿ ಅವ್ರ ಬಗ್ಗೆ ಬಾಬೇಲಿನ ಹಿಸ್ಟ್ರಿಯನ್ನ ನೀವು ಓದಿದ್ರೆ ತಿಳ್ಕೊಳ್ತೀರಿ. ಆದ ಕಾರಣ ದೇವರು ಅಲ್ಲಿ ಯಾವ ರೀತಿಯಾಗಿ ತನ್ನ ಕೆಲಸ ಮಾಡ್ತಾನೆ, ಯೋಜನೆಗಳನ್ನ ಮಾಡ್ತಾನೆ, ಅವನ ದೃಷ್ಟಿಕೋನ ಹೇಗಿರ್ತದೆ,
ಎಂಬುದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದದ್ದು ಬಹಳ ಅವಶ್ಯ. ಆದ ಕಾರಣ ಕೊನೆಯದಾಗಿ ಆತನು ಹೇಳ್ತಾನೆ ಏನಂತೇಳಿ, ಎಲ್ಲಾ ವಿಷಯಗಳು ಖಂಡಿತವಾಗಿ ಆಗುವವು. 20ನೇ ವಚನಕ್ಕೆ ನೀವು ಬರ್ರಿ, ಅಲ್ಲಿ ಹೇಳ್ತಾನೆ, ಆ ಯೆಹೋವನೇ ನಿನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಅಂದ್ರೆ ಖಂಡಿತವಾಗಿ ಎಲ್ಲಾ ವಿಷಯಗಳು ಆಗ್ತವೆ. ಯಾಕಂದ್ರೆ ದೇವರು ತನ್ನ ಆಲಯದಲ್ಲಿ ಇದ್ದಾನೆ, ಪರಿಶುದ್ಧ ಆಲಯದಲ್ಲಿ. ಇಡೀ ಜಗತ್ತು, ಲೋಕವೇ ಶಾಂತತೆಯಿಂದ ಕಾಯ್ದುಕೊಳ್ಳ್ರಿ. ಅಂದ್ರೆ ನ್ಯಾಯ ದಂಡನೆ ಶುರು ಆಗ್ಲಿದೆ. ಈಗ ನೀವು ಕೋರ್ಟ್‌ಗೆ ಹೋದ ಕೂಡಲೇ ಅಲ್ಲಿ ಸಿಪಾಯಿಗಳು ಹೇಳ್ತಾರೆ, ಜಡ್ಜ್ ಬರ್ತಾ ಇದ್ದಾರೆ, ಈಗ ಕೆಲಸ ಆರಂಭ ಆಗ್ತದೆ ಅಂತ ಹೇಳಿ ನೀವು ನೋಡ್ತಿರಿಲ್ಲ. ಅದನ್ನೇ ಇಲ್ಲಿ ಹಬಕ್ಕೂಕನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ದೇವರ ಪರಿಶುದ್ಧ ಆಲಯದಲ್ಲಿದ್ದಾನೆ ಇಡೀ ಜಗತ್ತು. ನೀವೇನ್ ಮಾಡ್ರಿ, ಶಾಂತವಾಗಿರ್ರಿ, ನ್ಯಾಯದಂಡನೆ ಶುರು ಆಗಲಿದೆ. ನ್ಯಾಯ ನ್ಯಾಯಾಧೀಶನು ತನ್ನ ಸ್ಥಾನದಲ್ಲಿದ್ದಾನೆ. ಆತನು ಯಾರಂತಂದ್ರೆ ಜೀವುಳ್ಳಂತ ಯೆಹೋವ ದೇವರೇ ಎಂಬುದಾಗಿ ಅಲ್ಲಿ ಆತನು ಹೇಳ್ತಾ ಇದ್ದಾನೆ. ಇಡೀ ನ್ಯಾಯಾಲಯ ಸ್ತಬ್ಧವಾಗಿರ್ಲಿ, ದೇವರು ಎಲ್ಲವನ್ನ ನಿಯಂತ್ರಿಸುವನಾಗಿದ್ದಾನೆ. ಈ ವಚನ ಏನ್ ನಮಗೆ ತೋರಿಸ್ಕೊಡ್ತದೆ ಅಂತಂದ್ರೆ, ಯೆಹೋವನಾದರೂ ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರ್ಲಿ. ಅಲ್ಲಿ ಇದ್ಕೊಂಡು ಆತನ ಏನ್ ಮಾಡ್ತಾನೆ, ಹಿ ಕಂಟ್ರೋಲ್ಸ್, ಎಲ್ಲವುಗಳನ್ನ ಆತನು ನಿಯಂತ್ರಿಸ್ತಾನೆ. ನಮಗನಿಸ್ಬೋದು, ಏನ್ರಿ ಇದೆಲ್ಲ ಯಾಕೆ ಹೇಗೆ ಆಗ್ತಾ ಇದೆ, ಹಬಕ್ಕೂಕನಿಗೆ ಅನ್ಸಿದ ಹಾಗೆ ನಮಗೂ ಅನಿಸ್ಬಹುದು, ಇದೆಲ್ಲ ಹೇಗೆ ಆಗ್ತವೆ ಏನು ಅಂತ ಹೇಳಿ. ಆದ್ರೆ ಹಿ ಈಸ್ ಇನ್ ಕಂಟ್ರೋಲ್. ಆತನು ಅಲ್ಲಿದ್ದುಕೊಂಡು ನಿಯಂತ್ರಿಸ್ತಾ ಇದ್ದಾನೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಕಳ್ಕೊಂಡಿವಿ ಅಂತ ಹೇಳಿ ನಾವು ಭಯ ಪಡೋದು ಬೇಡ, ಹಿಂಜರಿಯೋದು ಬೇಡ, ನಿರುತ್ಸಾಹಗೊಳ್ಳೋದು ಬೇಡ. ಗಾಡ್ ಈಸ್ ಇನ್ ಕಂಟ್ರೋಲ್. ಎಲ್ಲವುಗಳ ಒಂದು ನಿಯಂತ್ರಣ ಆತನ ಕೈಯಲ್ಲಿ ಇದೆ. ಆದ ಕಾರಣ ನಾವು ಆತನ ಮೇಲಿನ ಭರವಸೆಯಿಂದ ನಮ್ಮ ಜೀವಿತವನ್ನ ನಾವು ಜೀವಿಸಬೇಕಾದದ್ದು ಈ ಒಂದು ಪುಸ್ತಕದ ಒಂದು ಪಾಠ 2ನೇ ಅಧ್ಯಾಯದಿಂದ ನಾವು ಕಲ್ತ್ಕೊಳ್ತೇವೆ. ಮುಂದೆ ಏನಾಗ್ತದೆ ಅಂತಂದ್ರೆ, 3ನೇ ಒಂದು ವಿಚಾರವನ್ನ ದೇವರು ಹಬಕ್ಕೂಕನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಈಗ ನ್ಯಾಯ ತೀರ್ಪನ್ನ ಘೋಷಿಸು. ಮೊದಲನೇದಾಗಿ ಆತನೇ ಹೇಳ್ದ, ಹಲಿಗೆಯ ಮೇಲೆ ಬರೆ. ಎರಡನೇದಾಗಿ, ನೀತಿವಂತನು ನಂಬಿಕೆಯಿಂದಲೇ ಜೀವಿಸ್ತಾನೆ ಎಂಬುದನ್ನ ನಂಬು. ಮೂರನೇದಾಗಿ ನೀನೇನ್ ಮಾಡು ಅಂತಂದ್ರೆ, ಈಗ ನ್ಯಾಯ ತೀರ್ಪನ್ನ ಘೋಷಿಸು. ಹೇಳ್ಬಿಡು ಜನರಿಗೆ. ನಿನ್ಗೆ ಗೊತ್ತಾಯ್ತಲ್ಲ, ಈಗ ನಿನ್ನ ಪ್ರಶ್ನೆ ಆಕ್ಷೇಪಣೆ ನೀನು 2 ಸಲ ಮಾಡಿದಿ, ಅದಕ್ಕೆ ನಾವು ಉತ್ತರ ಕೊಟ್ಟೆ. ನಮ್ ಜನರಿಗೆ ಏನಾಗ್ತದೆ, ಉಳಿಸ್ತೇನೆ. ಕಸ್ದಿಯರಿಂದ ಅವ್ರಿಗೆ ಶಿಕ್ಷೆ ಕೊಟ್ಟರು ಅವ್ರನ್ನ ಉಳಿಸ್ತೇನೆ. ದೇ ಆರ್ ಮೈ ಪೀಪಲ್, ದೇ ಆರ್ ಮೈ ರೆಮನೆಂಟ್. ಅವರು ಉಳಿಸಿದ ಶೇಷ ಭಾಗದವರು, ಅಂದ್ರೆ ಉಳಿದವರು, ಅವರು ನನ್ನ ಜನರಾಗಿದ್ದಾರೆ. ಆದರೆ ಕಸ್ದಿಯರು, ದುಷ್ಟ ಜನರು, 5 ವಿಷಯಗಳ ಬಗ್ಗೆ ಅವ್ರಿಗೆ ನೀನು ಕೇಳಿದ್ಯಲ್ಲ, ಅವರನ್ನ ನಾಶ ಮಾಡ್ತೇನೆ. ದಟ್ ಇಸ್ ದ ಡಿಫರೆನ್ಸ್ ಯು ಶುಡ್. ಒಂದು ತೀರ್ಪಿನ ಒಂದು ಶ್ರೇಷ್ಠತೆ ಅಥವಾ ಅದರ ವೈಶಿಷ್ಟ್ಯತೆ, ದಟ್ ಈಸ್ ದ ಯುನಿಕ್ನೆಸ್ ಆಫ್ ಮೈ ಜಡ್ಜ್ಮೆಂಟ್. ಆದ ಕಾರಣ ನನ್ನ ದೃಷ್ಟಿಕೋನ ನಿನ್ನ ದೃಷ್ಟಿಕೋನ ಆಗಿರ್ಲಿಪ್ಪ ಅಂತ ಹೇಳಿ ಹಬಕ್ಕೂಕನಿಗೆ ದೇವರು ಹೇಳ್ತಾ ಇದ್ದಾನೆ. ಘೋಷಿಸು ಅಂತ ಹೇಳುವಾಗ ಏನ್ ಘೋಷಿಸ್ಬೇಕು ದೇವ್ರೆ? ನನ್ನ ಜನರನ್ನು ತಿರುಗಿ ಉಳಿಸ್ತೇನೆ, ನನ್ನ ಜನರಾದಂತಹ ಯಹೂದ್ಯರನ್ನ, ಇಸ್ರಾಯೇಲರನ್ನ ಉಳಿಸ್ತೇನೆ. ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ವೈರಿಗಳನ್ನ ನಾಶ ಮಾಡ್ತೇನೆ. ಕಸ್ದಿಯರಿಂದ ಅವರಿಗೆ ಶಿಕ್ಷೆ ಕೊಟ್ಟರೂ ಸಹ ಆ ಕಸ್ದಿಯರಿಗೆ ಉಳಿವಿಲ್ಲ, ಅವರನ್ನ ನಾನು ನಾಶ ಮಾಡ್ತೇನೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದ. ಆದ ಕಾರಣ ದೇವರು ತನ್ನ ಮೇಲೆ ಭರವಸದಿಂದಿರುವವರ ಮೇಲೆ, ದೇವರ ಮೇಲೆ ನಾವು ನಂಬಿಕೆ, ಭರವಸದಿಂದ ಇರುವುದು, ದೇವರ ಮೇಲಿನ ನಂಬಿಕೆಯಿಂದ ನಾವು ಜೀವಿಸುವಂತ ವಿಶ್ವಾಸ. ತಮ್ಮ ಮೇಲೆ ಭರವಸೆ ಇಟ್ಕೊಂಡು ಜೀವಿಸಿದವರ ಸ್ಥಿತಿ ಏನಾಯ್ತು? ದೇ ವರ್ ಲಾಸ್ಟ್. ಕಸ್ದಿಯರು ಹಾಳಾಗಿ ಹೋದ್ರು. ಆದ್ರೆ ನಂಬಿಗಸ್ತರು ದೇವರ ಮೇಲೆ ನಂಬಿಕೆ ಇಡುವಾಗ ಅವರು ಏನಾದ್ರು ಅಂತಂದ್ರೆ, ನೀತಿವಂತನ ನಂಬಿಕೆಯಿಂದಲೇ ಬದುಕುವನು. ಅಂದ್ರೆ ಬದುಕಿದರು, ಉಳಿದರು ಎಂಬಂತಹ ಈ ಒಂದು ಅದ್ಭುತ ಸತ್ಯವನ್ನ ದೇವರು ಹಬಕ್ಕೂಕನಿಗೆ ತೋರಿಸಿದ ಹಾಗೆ ನಮಗೂ ತೋರಿಸಿದ್ದಾನೆ. ಆದ ಕಾರಣ ನಾವು ಈ ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಂಡು ಎಷ್ಟು ಅರ್ಥಪೂರ್ಣವಾಗಿವೆ ಎಂಬುದನ್ನ ತಿಳ್ಕೊಂಡು ಅದರಲ್ಲಿ ನಾವು ಯಾವಾಗಲೂ ನಮ್ಮ ಜೀವಿತವನ್ನು ಮುಂದರಿಸೋಣ, ನಂಬಿಕೆಯಿಂದ ಜೀವಿಸೋಣ, ನೀತಿವಂತರಾಗಿ ಬಾಳೋಣ. ಬದುಕುವುದು ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಜೀವಿತ ಆಗಿರ್ಲಿ. ಈ ವಿಚಾರಗಳಲ್ಲಿ ದೇವರು ತನಗೆ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರ.